ಆತ್ಮೀಯ ಸಹಕಾರಿ ಬಂಧುಗಳೇ, ಕರವೀರ ಮಾಹಿತಿ ಮಾಲಿಕೆಯ 59ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತಾ, ಇವತ್ತಿನ ವಿಷಯ ಕೋಆಪರೇಟಿವ್ ಆಡಿಟ್ ಅಂದ್ರೆ ಲೆಕ್ಕ ಪರಿಶೋಧನೆ. ಇದರ ಆಕ್ಟ್ ಏನ್ ಹೇಳುತ್ತೆ, ಇದರ ಸಂಪ್ರದಾಯ ಏನು, ಇದರ ಶಾಸ್ತ್ರ ಏನು ಅನ್ನೋದನ್ನ ನಾನು ನೋಡ್ತಾ ಹೋಗೋಣ. ಕೋಆಪರೇಟಿವ್ ಆಡಿಟ್, covenants, customs and conventions, ಈ ವಿಚಾರವಾಗಿ ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಲೆಕ್ಕ ಪರಿಶೋಧನೆ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆ ಕಾಯ್ದೆ ಏನ್ ಹೇಳುತ್ತೆ ಲೆಕ್ಕ ಪರಿಶೋಧನೆ ಬಗ್ಗೆ, ಕಾಯ್ದೆಯಲ್ಲಿರೋ ಅಂಶಗಳು ಏನೇನು ಅನ್ನೋದು ತಿಳ್ಕೊಳ್ಳೋಣ. ಆಮೇಲೆ ಲೆಕ್ಕ ಪರಿಶೋಧಕರ ನೇಮಕಾತಿ ಕ್ರಮಗಳು ಹೇಗೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಲೆಕ್ಕ ಪರಿಶೋಧನೆಗೆ ನಾವು ಅಗತ್ಯ ದಾಖಲಾತಿಗಳು, ಮಾಹಿತಿಗಳು ಏನೇನು ತಯಾರಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ. ಹಾಗೆ ಸಾಲ ಖೈರಿನೊಳಗೆ ನಿರ್ವಹಿಸಬೇಕಾದ ಅಂಶಗಳು, ಅಂದ್ರೆ ಸಾಲ ಖೈರು ಅಂದ್ರೆ ಮಾರ್ಚ್ 31 ಒಳಗಡೆಗೆ, ಅದಕ್ಕಿಂತ ಮೊದಲು ಸಾಲ ಖೈರು ಅಂದ್ರೆ ಮಾರ್ಚ್ 31 ವಾರ್ಷಿಕ ಅಂತ್ಯದ ದಿನ, ಅದ್ರ ಒಳಗಡೆ ನಿರ್ವಹಿಸಬೇಕಾದಂತಹ ಅಂಶಗಳು ಯಾವ್ದ್ಯಾವ್ದು, ಅದರ ನಂತರ ಅಂದ್ರೆ ಸಾಲ ಖೈರಿನ ನಂತರ ನಿರ್ವಹಿಸಬೇಕಾದ ಅಂಶಗಳು ಯಾವ್ದ್ಯಾವ್ದು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಇದು ಮಾಡ್ಕೊಳ್ಳೋಣ. ಆಮೇಲೆ ಲೆಕ್ಕ ಪರಿಶೋಧಕರಿಗೆ ಏನೇನು ಮಾಹಿತಿಗಳನ್ನ ಪೂರೈಸಬೇಕು, ದಾಖಲೆಗಳು ಏನೇನು ಕೊಡ್ಬೇಕು, ಅದ್ರ ಜೊತೆಗೆ ಮಾಹಿತಿಗಳನ್ನ ಪೂರೈಕೆ ಮಾಡಬೇಕು, ಅದರ ಬಗ್ಗೆ ಏನೇನು ತಿಳ್ಕೊಳ್ಳೋಣ. ಹಾಗೆ ಲೆಕ್ಕ ಪರಿಶೋಧಕರು ವರದಿ ಕೊಟ್ರೆ ಅದನ್ನು ಹೇಗೆ, ಅದರ ಬಗ್ಗೆ ಏನೇನು ಕ್ರಮ ಇಡಬೇಕು, ಅದನ್ನು ಹೇಗೆ ಜನರಲ್ ಬಾಡಿ ತಗೊಂಡೋಗುವಂಥದ್ದು ಹೇಗೆ, ಅಥವಾ ಪ್ರೆಸೆಂಟ್ ಮಾಡೋದು ಹೇಗೆ, ಪ್ರಸ್ತಾವನೆ ಮಾಡೋದು ಹೇಗೆ, ಪ್ರಸ್ತುತಪಡಿಸೋದು ಹೇಗೆ, ಹಾಗೇನೆ ಅದರ ನಂತರದ ಕ್ರಮ ಏನು ಅಂತ ನೋಡೋಣ. ಮತ್ತೆ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಅಪರಾಧಗಳು, ದಂಡಗಳು ಏನೇನಿದೆ, ಯಾರ್ಯಾರಿಗೆ ಏನೇನು ಲೋಪಗಳು ಅಂತೇಳಿ ಶಾಸನ ಅಥವಾ ನಮ್ಮ ಕಾಯ್ದೆ ಹೇಳತ್ತೆ, ಹಾಗೆ ಅದಕ್ಕೆ ಇರುವಂತ ದಂಡನೆಗಳು ಏನೇನು ಅದನ್ನ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಕೊನೆಯದಾಗಿ ಅತಿ ಮುಖ್ಯವಾಗಿ ಅನುಪಾಲನಾ ವರದಿಯನ್ನ ಸಲ್ಲಿಸುವ ಕ್ರಮ, ಬಹಳ ಮುಖ್ಯವಾಗಿರುವಂತಹ ಒಂದು ವಿಷಯವನ್ನ ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಅದು ಎಲ್ಲರಿಗೂ ಅನುಕೂಲ, ಪ್ರಮುಖವಾಗಿರುವಂತ ವಿಷಯ. ಅವುಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ. ಹಾಗಾಗಿ ಅದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಪೀಠಿಕೆ ಲೆಕ್ಕ ಪರಿಶೋಧನೆ. ಸ್ನೇಹಿತರೆ, ಲೆಕ್ಕ ಪರಿಶೋಧನೆ ಅನ್ನೋ ಪದ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದು. ಆಡಿಟ್ ಅಂತ ಹೇಳಿ ಒಂದು ವಿಚಾರ, ಪದವನ್ನು ನಾವು ಸಾಕಷ್ಟು ಸಾರಿ ಕೇಳಿದ್ದೀವಿ. ಎಲ್ಲ ಸಹಕಾರ ಸಂಘಗಳಿಗೂ ಇದೊಂದು ಗೊತ್ತಿರುವಂತ ಕಲ್ಪನೆ. ಆದರೆ ಲೆಕ್ಕ ಪರಿಶೋಧನೆಯಲ್ಲೂ ಈ ರೀತಿಯ ವಿಚಾರಗಳನ್ನ ನಾವು ಮಂದಟ್ ಮಾಡ್ಕೊಳ್ಬೇಕಾ, ನಾವು ತಿಳ್ಕೊಳ್ಬೇಕಾ ಅನ್ನೋದು ಗೊತ್ತಾಗ್ಬೇಕಾಗತ್ತೆ ನಮ್ಗೆ. ಹಾಗಾಗಿ ಆ ವಿಚಾರಗಳನ್ನ ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಲೆಕ್ಕ ಪರಿಶೋಧನೆ ಅಂದ್ರೆ ಏನು? ಯಾವುದೇ ಒಂದು ಸಂಸ್ಥೆ ತನ್ನ ಲೆಕ್ಕಪತ್ರಗಳನ್ನ ಅಥವಾ ಹಣಕಾಸು ಮಾಹಿತಿಗಳನ್ನ ಸ್ವತಂತ್ರವಾಗಿ, ಸ್ವತಂತ್ರವಾಗಿ ಪರಿಶೀಲನೆ ನಡೆಸಿ ಆ ಆರ್ಥಿಕ ತತ್ವಗಳ ಮೇಲೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂಥದ್ದು. 3 ಪದಗಳು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದು ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್, ಎರಡನೇದು ಆರ್ಥಿಕ ತತ್ವಗಳ ಮೇಲೆ ಅಭಿಪ್ರಾಯವನ್ನು ಹೇಳುವಂಥದ್ದು, ಮೂರನೇದು ಇದು ಒಂದು ವೃತ್ತಿಪರ ಪ್ರಕ್ರಿಯೆ. ಈ 3 ಅಂಶಗಳನ್ನು ನಾವು ಒತ್ತ ಹೇಳುವಂಥದ್ದು ಅಥವಾ ಅದನ್ನ ಬೇರೆ ಕಲರ್ ತೋರಿಸಿದೆ. ಯಾಕೆಂದ್ರೆ ಇದು ಇಂಡಿಪೆಂಡೆಂಟ್ ಅಂದರೆ ಯಾವುದೇ ವಶೀಲಿಗೆ ಅಥವಾ ಯಾವುದೇ ದಾಕ್ಷಿಣ್ಯಗಳಿಗೆ, ಯಾವುದೋ ಪ್ರಿಜುಡೈಸ್ ಆಗದೆ ಸ್ವತಂತ್ರವಾಗಿ ಪರಿಶೀಲನೆ ಮಾಡಬೇಕು, ಇಂಡಿಪೆಂಡೆಂಟ್ ಆಗಿ ಪರಿಶೀಲನೆ ಮಾಡಬೇಕು. ಮತ್ತು ಆರ್ಥಿಕ ತತ್ವಗಳ ಮೇಲೆ ತಮ್ಮ ಅಭಿಪ್ರಾಯವನ್ನ ಮಂಡನೆ ಮಾಡಬೇಕು, ಅಭಿಪ್ರಾಯವನ್ನು ಕೊಡಬೇಕು ಯಾರು? ಆಡಿಟರ್. ಹಾಗೆ ಇದು ಒಂದು ವೃತ್ತಿಪರ ಪ್ರಕ್ರಿಯೆ. ವೃತ್ತಿಪರದು ಅಂತ ಹೇಳಿದ್ರೆ ಇದು ಲೆಕ್ಕ ಪರಿಶೋಧಕರು ವೃತ್ತಿಪರರು. ಅವರು ತಮ್ಮದೇ ಆದ ರೀತಿಯಲ್ಲಿ ಎಲ್ಲದನ್ನು ಪರಿಶೀಲನೆ ಮಾಡ್ತಾರೆ, ಬೇರೆ ಬೇರೆ ಆಯಾಮಗಳಿಂದ ನೋಡ್ತಾರೆ, ಅವುಗಳಿಗೆ ಪರಿಗಣನೆ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರಕ್ರಿಯೆಗಳಿದಾವೆ, ಅದನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ. ಹಾಗಾಗಿ ಇದೊಂದು ವೃತ್ತಿಪರ ಪ್ರಕ್ರಿಯೆ. ಇದು ಒಂದು ಇಟ್ ಈಸ್ ಎ ಪ್ರಾಸೆಸ್. ಹಾಗಾಗಿ ಲೆಕ್ಕ ಪರಿಶೋಧನೆ ಕೂಡ ನಮ್ಮ ಸಹಕಾರ ಸಂಸ್ಥೆಗಳಲ್ಲಿ ಒಂದು ಅತಿ ಮುಖ್ಯವಾದಂತಹ ಒಂದು ಪ್ರಾಸೆಸ್. ಈ ಸಹಕಾರ ಕಾಯ್ದೆಗಳು 2 ನಮ್ಮಲ್ಲಿ ಏನ್ ಕಾಯ್ದೆಗಳಿದಾವೆ ಸಹಕಾರ ಸಂಘಗಳ ಕಾಯ್ದೆ 59 ಇರ್ಬೋದು, ಕರ್ನಾಟಕ ಸೌಹಾರ್ದ ಸಹಕಾರಿಕ ಅಧಿನಿಯಮ 2000 ಇರ್ಬೋದು, ಅಂದ್ರೆ 1997 ಇರ್ಬೋದು. 2 ಕಾಯ್ದೆಗಳು ಕೂಡ ಲೆಕ್ಕ ಪರಿಶೋಧನೆ ಕಡ್ಡಾಯ, ಆಪ್ಷನ್ ಇಲ್ಲ. ಮಾಡಿಸಬಹುದಾ ಬೋರ್ಡ್ ತೀರ್ಮಾನನ ಅಥವಾ ಜನರಲ್ ಬಾಡಿ ತೀರ್ಮಾನನ? ಅಲ್ಲ, ಇದು ಕಡ್ಡಾಯ ಶಾಸನಾತ್ಮಕ ಪ್ರಕ್ರಿಯೆ.
ಹಾಗಾಗಿ ಇದು ಕಡ್ಡಾಯಗೊಳಿಸಿದೆ. ಮತ್ತೆ ಲೆಕ್ಕ ಪರಿಶೋಧನೆಗಳ ಬಗ್ಗೆ ಏನೇನು ಮಾಡಬೇಕು, ಈಗ ಅದಕ್ಕೆ ಒಂದು ಸಪರೇಟ್ ಅಧ್ಯಾಯವನ್ನೇ ಮಾಡಿದ್ದಾರೆ. ಲೆಕ್ಕ ಪರಿಶೋಧನೆ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ. ಏನೇನು ಮಾಡಬೇಕು, ಪ್ರಕ್ರಿಯೆ ಹೇಗಿರಬೇಕು, ಲೆಕ್ಕ ಪರಿಶೋಧಕರ ನೇಮಕಾತಿಯಿಂದ ಹಿಡಿದು ವರದಿ ಸಲ್ಲಿಸುವವರೆಗೆ ಅವರು ಏನೇನು ನೋಡ್ಬೇಕು, ಹಾಗೆ ಲೆಕ್ಕ ಪರಿಶೋಧಕರ ಬಗ್ಗೆ ಏನೇನು ತೀರ್ಮಾನಗಳನ್ನ ನಾವು ತಗೊಳ್ಬಹುದು ಅಥವಾ ಅದು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಸಾಕಷ್ಟು ವಿವರವಾಗಿ ಮತ್ತು ಲೆಕ್ಕಪತ್ರದ ನಿರ್ವಹಣೆಗಳು, ದಾಖಲೆಗಳ ಬಗ್ಗೆ ಕೂಡ ಏನೇನು ನಿಯಮಗಳಿದಾವೆ ಅನ್ನೋದನ್ನ ಕಾಯ್ದೆಯಲ್ಲೇ ನಮೂದಾಗಿದೆ. ಅದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆಗೆ. ಮತ್ತೆ ಪ್ರತಿಯೊಂದು ಸಹಕಾರ ಸಂಘಕ್ಕೆ ಯಾವುದೇ ಸಣ್ಣದು, ಸರ್ ನಮ್ದು ಈ ವರ್ಷ ಎಷ್ಟೋ ಕಡೆ ನಾವು ನೋಡ್ತೀವಿ, ಮುಂದೆ ನಾನು ಬರ್ತೀನಿ ಅದನ್ನ ಹೇಳಲಿಕ್ಕೆ, ಸರ್ ಈ ವರ್ಷ ನಮ್ದು ಫೆಬ್ರವರಿ 10ನೇ ತಾರೀಕು ನಮ್ದು ಪ್ರಾರಂಭ ಆಗಿದೆ, ಮಾರ್ಚ್ 31ರವರೆಗೆ ಮಾಡಿಸ್ಬೇಕಾ? ಮಾರ್ಚ್ 28ಕ್ಕೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ 31ರವರೆಗಿನ ಅವಧಿದು ಲೆಕ್ಕ ಪರಿಶೋಧನೆ ಆಗ್ಬೇಕು. ಅಲ್ಲಿ ಲೆಕ್ಕ ಪರಿಶೋಧನೆಗೆ ಯಾವುದೇ ವಿನಾಯಿತಿ ಇಲ್ಲ. ನಮ್ದು ಹೊಸದಾಗಿ ಶುರುವಾಗಿದೆ ಸರ್. ಕೆಲವೊಂದು ಸಹಕಾರ ಸಂಘಗಳಲ್ಲಿ ಹೇಗಿರುತ್ತೆ, ನೂತನ ಸಹಕಾರ ಸಂಘಗಳಲ್ಲಿ ಫೆಬ್ರವರಿ 25ಕ್ಕೆ ರಿಜಿಸ್ಟ್ರೇಷನ್ ಆಗಿದ್ರು ಏಪ್ರಿಲ್ 14ಕ್ಕೆ ಬೋರ್ಡ್ ಫಾರ್ಮೇಶನ್ ಆಗಿರ್ತದೆ, ಎಲೆಕ್ಷನ್ ಪ್ರಾಸೆಸ್ ಮುಗಿದು ಅವರ ಅಧಿಕಾರ ತಗೊಂಡು ಶುರು ಮಾಡುವಂತದ್ದು ಎಲ್ಲ ಆಗೋದು ಏಪ್ರಿಲ್ ಅಲ್ಲಿ ಆಗಿರ್ತದೆ. ಹಾಗಾಗಿ ಮಾರ್ಚ್ ಅಲ್ಲಿ ನಾವು ಮಾಡಿಸ್ಬೇಕಾ ಸರ್? ಹೌದು. ಯಾಕೆಂದ್ರೆ ನಿಮ್ಮ ಅಸ್ತಿತ್ವ, ನಿಮ್ಮ ರಿಜಿಸ್ಟ್ರೇಷನ್, ನಿಮ್ಮ ನೋಂದಣಿ ಮಾರ್ಚಿನ ಒಳಗಡೆ ಆಗಿದೆ ಅಂದ್ರೆ ಆ ವರ್ಷ ನೀವು ಕಂಪಲ್ಸರಿಯಾಗಿ ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕು. ಹಾಗಾಗಿ ಇದು ಕಡ್ಡಾಯ, ಆಪ್ಷನ್ ಇಲ್ಲ, ಮ್ಯಾಂಡೇಟರಿ. ಯಾವುದೇ ಕಾರಣಕ್ಕೂ ಇದಕ್ಕೆ ವಿನಾಯಿತಿ ನೀಡ್ಲಿಕ್ಕೆ ಒಂದು ವರ್ಷ ವಿನಾಯಿತಿ ನೀಡ್ಬೋದಾ ಸರ್? ನಾವು ಅವ್ರಿಗೆ ಅಪ್ಲಿಕೇಶನ್ ಹಾಕೊಳ್ಬೋದಾ? ಯಾರಿಗಾರು ಮನವಿ ಸಲ್ಲಿಸಬಹುದಾ? ನೋ ಬಡಿ, ಈವನ್ ಗವರ್ಮೆಂಟ್ ಕ್ಯಾನ್ ನಾಟ್ ಗಿವ್ ಯು ಎಕ್ಸೆಂಪ್ಷನ್. ಹಾಗಾಗಿ ಇದು ನಿಯಮ ಪಾಲಿಸುವಂಥದ್ದು ಕಡ್ಡಾಯ ಆಗಿರ್ತದೆ. ಅದಕ್ಕೋಸ್ಕರನೇ ಇದನ್ನ ಶಾಸನಾತ್ಮಕ ಪ್ರಕ್ರಿಯೆ ಅಂತ ಹೇಳ್ತೀವಿ. ಇದು ಸ್ಟ್ಯಾಚ್ಯುಟರಿ ಪ್ರಾಸೆಸ್. ಇದು ಸ್ಟ್ಯಾಚ್ಯುಟರಿ ಪ್ರಾಸೆಸ್ ಅಂದ್ರೆ ಕಂಪಲ್ಸರಿ. ಯಾಕೆಂದ್ರೆ ಮುಂದೆ ಎಲ್ಲೋ ಬರ್ತೀನಿ ನಾನು. ಇದು ಬೋರ್ಡ್ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪ್ರಕ್ರಿಯೆ, ಪ್ರಕಾರ್ಯಗಳಲ್ಲಿ ಒಂದು ಅಂತ ಹೇಳ್ತಾರೆ. ಪ್ರಕಾರ್ಯ ಅಂದ್ರೆ ಫಂಕ್ಷನ್ ವಿಚ್ ಕೆನ್ ನಾಟ್ ಬಿ ಡೆಲಿಗೇಟೆಡ್ ಈವನ್. ಹಾಗಾಗಿ ಇದು ಲೆಕ್ಕ ಪರಿಶೋಧನೆ ಒಂದು ಶಾಸನಾತ್ಮಕ ಪ್ರಕ್ರಿಯೆ. ಇದು ಆಡಳಿತಾತ್ಮಕವಾಗಿ ಕೂಡ ಚುನಾವಣೆಯ ನಂತರದ ಅತಿ ಪ್ರಮುಖವಾದ ಶಾಸನಾತ್ಮಕ ಪ್ರಕ್ರಿಯೆ. ಶಾಸನಾತ್ಮಕವಾಗಿ ಸ್ಟ್ಯಾಚ್ಯುಟರಿಲಿ ನಿಮಗೆ ಅನೇಕ ಪ್ರಾಸೆಸ್ಗಳಿದಾವೆ. ಅದರಲ್ಲಿ ಅತಿ ಮುಖ್ಯವಾಗಿರುವಂಥದ್ದು, ಅತಿ ವಿಶಾಲವಾಗಿರುವಂಥದ್ದು, ಅತಿ ದೊಡ್ಡ ವಿಷಯ ಇರುವಂಥದ್ದು ಚುನಾವಣೆ ಪ್ರಕ್ರಿಯೆ ತುಂಬಾ ತುಂಬಾ ಸಂಕೀರ್ಣವಾಗಿರುವಂಥದ್ದು. ತುಂಬಾ ಅಲ್ಲಿ ಬಂದಷ್ಟು ಗೊಂದಲಗಳು ಬೇರೆ ಯಾವ್ದ್ರಲ್ಲೂ ಬರೋದಿಲ್ಲ. ಮುಂದೆ ನಾವು ಅದನ್ನು ಕೂಡ ಚುನಾವಣೆಗಳ ಬಗ್ಗೆ ಕೂಡ ಸಣ್ಣ ಸಣ್ಣ ವಿಚಾರದಿಂದ ಹಿಡಿದು ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಆಡಳಿತಾತ್ಮಕವಾಗಿ ಚುನಾವಣೆ ಎಷ್ಟು ಪ್ರಮುಖವೋ ಅಷ್ಟೇ ಪ್ರಮುಖ ಈ ಲೆಕ್ಕ ಪರಿಶೋಧನೆ. ಮತ್ತೆ ಲೆಕ್ಕ ಪರಿಶೋಧನೆ ಯಾವ ಪ್ಲೇಸ್ ಅಂತ ತಗೊಳುತ್ತೆ ಅಂದ್ರೆ, ಚುನಾವಣೆಯ ನಂತರ ಎರಡನೇದೇ ಅತಿ ಪ್ರಮುಖವಾದಂತಹ ಪ್ರಕ್ರಿಯೆ ಯಾವ್ದಾದ್ರು ಇದೆಯಾ ಶಾಸನಾತ್ಮಕ ಪ್ರಕ್ರಿಯೆಯಲ್ಲಿ? ಚುನಾವಣೆಯ ನಂತರ ಅತಿ ಪ್ರಮುಖವಾಗಿರುವಂತದ್ದು ಲೆಕ್ಕ ಪರಿಶೋಧನೆ. ಹಾಗಾಗಿ ಇದು ಆ ರೀತಿಯ ಒಂದು ಮತ್ತೆ ತುಂಬಾ ವಿಶಾಲವಾದಂತಹ ಸಬ್ಜೆಕ್ಟ್ ಕೂಡ ಇದು. ಹಾಗಾಗಿ ಇದನ್ನ ಕ್ರಮಬದ್ಧವಾಗಿ ನಡೆಸಲೇಬೇಕು. ಇದು ಪ್ರಕಾರ್ಯಗಳಲ್ಲಿ ಒಂದು ಯಾರದ್ದು? ಆಡಳಿತ ಮಂಡಳಿ ಮತ್ತು ಮುಖ್ಯ ಕಾರ್ಯಗಳು, ಕರ್ತವ್ಯಗಳು ಮತ್ತು ಪ್ರಕಾರ್ಯಗಳು ಎರಡು ಬೇರೆ ಬೇರೆ. ಕರ್ತವ್ಯಗಳು ಅಂತ ಹೇಳಿದ್ರೆ ಅವರು ಮಾಡಲೇಬೇಕಾದಂತ ಕೆಲಸಗಳು. ನಾನು ಹಿಂದೆ ಆಡಳಿತ ಮಂಡಳಿಯ ಕರ್ತವ್ಯಗಳು ಅಂತ ಹೇಳಿರುವಾಗ ನಾನು ಹೇಳಿದ್ದೆ, ಅಲ್ಲಿ ಎರಡು ತರದಲ್ಲಿದೆ. ಒಂದಿಷ್ಟು ತಾವೇ ಮಾಡ್ಬೇಕು, ಒಂದಿಷ್ಟು ತಾವು ಡೆಲಿಗೇಟ್ ಮಾಡ್ಬೋದು. ಯಾವ್ದ್ಯಾವ್ದು ಡೆಲಿಗೇಟ್ ಮಾಡ್ಬೋದು ಅದನ್ನ ಕರ್ತವ್ಯಗಳು ಅಂತೀವಿ. ಅವರೇ ಮಾಡ್ಬೋದು ಅಥವಾ ಅವರು ಬೇರೆಯವ್ರ ಮೂಲಕನಾದ್ರೂ ಮಾಡಿಸ್ಬೋದು. ಒಟ್ಟಾರೆ ಅದಾಗಿರಬೇಕು. ಆದರೆ ಕೆಲವೊಂದು ಅವರೇ ಮಾಡ್ಬೇಕಾಗತ್ತೆ. ಅಂತಹ ಪ್ರಮುಖ ಪ್ರಕಾರಗಳಲ್ಲಿ ಲೆಕ್ಕ ಪರಿಶೋಧನೆ ಕೂಡ. ಯಾಕೆಂದ್ರೆ ಲೆಕ್ಕ ಪರಿಶೋಧನೆಯಲ್ಲಿ ಏನೇ ಲೋಪ ಆದರೂ ದಂಡನೆ ಇರುವಂತದ್ದು ಸಾಮಾನ್ಯ ಸದಸ್ಯರಿಗೆ ಅಲ್ಲ, ಸಿಬ್ಬಂದಿಗಳಿಗೆ ಅಲ್ಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಆಡಳಿತ ಮಂಡಳಿಗೆ. ಹಾಗಾಗಿ ಇದು ದಂಡನೆ ಯಾವುದಕ್ಕಿದೆಯೋ ಅವೆಲ್ಲ ಪ್ರಕಾರಗಳೆಲ್ಲ ಬರ್ತದೆ. ಫಂಕ್ಷನ್ಸ್ ಅವುಗಳಲ್ಲಿ ಲೋಪಗಳು ಆಗದೆ ರೀತಿಯಲ್ಲಿ ನೋಡ್ಕೊಳ್ಬೇಕಾಗತ್ತೆ.
ಯಾಕೆಂದ್ರೆ ಇದರಲ್ಲಿ ಏನಾದ್ರು ಲೋಪ ಆಯ್ತು ಅಂತ ಹೇಳಿದ್ರೆ ನಿರ್ದೇಶಕರ ಅಥವಾ ಪದಾಧಿಕಾರಿಗಳ ಅಥವಾ ಇಡೀ ಮಂಡಳಿಯ ಅನರ್ಹತೆ ಕಾರಣ ಆಗತ್ತೆ. ಇದರಲ್ಲಿ ಏನೇ ಲೋಪ ಆದ್ರೂ ನಿರ್ದೇಶಕ ಮಂಡಳಿ ಹೊಣೆ ಹೊರಬೇಕಾಗತ್ತೆ. ಅವ್ರಿಗೆ ಅನರ್ಹತೆಗಳು ಕೂಡ ಒಂದೊಮ್ಮೆ ಯಾವುದೋ ಒಂದು ವರ್ಷದಲ್ಲಿ ಇನ್ ಟೈಮ್ ಲೆಕ್ಕ ಪರಿಶೋಧನೆ ಮಾಡಿಸಿಲ್ಲ ಅಂದ್ರೆ ನಾನು ಬರ್ತೀನಿ ಮುಂದೆ ಅದಕ್ಕೆ ದಂಡನೆಗಳಲ್ಲಿ ನಿಮ್ಗೆ ಜೊತೆಗೆ ಹೆಚ್ಚಿನ ಚರ್ಚೆ ಮಾಡ್ತೀನಿ. ಇನ್ ಟೈಮ್ ಮಾಡಿಸಿಲ್ಲ ಅಂದ್ರೆ ಇಡೀ ಮಂಡಳಿ ಅನರ್ಹತೆ. ಅದೇ ಕಾರಣಕ್ಕೋಸ್ಕರ ಸೂಪರ್ ಸೀಡ್ ಆಗ್ಬಹುದು, ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬಹುದು. ಒಂದಿಷ್ಟು ಪ್ರಕ್ರಿಯೆಗಳು, ಒಂದು 5 ಶಾಸನಾತ್ಮಕ ಪ್ರಕ್ರಿಯೆಗಳಲ್ಲಿ ಯಾವುದರಲ್ಲೇ ಲೋಪ ಆದ್ರೂ ದಿ ಬೋರ್ಡ್ ಈಸ್ ಲಯಬಲ್ ಫಾರ್ ಇದು ಏನು ಅಡ್ಮಿನಿಸ್ಟ್ರೇಷನ್ ಅಪಾಯಿಂಟ್ ಮಾಡಬಹುದು, ಡಿಸಾಲ್ವ್ ಮಾಡಬಹುದು, ಸೂಪರ್ ಸೆಷನ್ ಮಾಡಬಹುದು. ಹಾಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅನರ್ಹತೆ ಅನ್ನೋದಿಲ್ಲ, ಆದ್ರೆ ಕರ್ತವ್ಯ ಲೋಪ ಆಗತ್ತೆ, ಅವನಿಗೆ ಕೂಡ ದಂಡನೆಗಳಿದ್ದಾವೆ. ಹಾಗಾಗಿ ಈ ಲೆಕ್ಕ ಪರಿಶೋಧನೆಯನ್ನ ನಾನು 1-2 ಅವಧಿಯಲ್ಲಿ ಮುಗಿಸೋದಿಲ್ಲ ಸ್ನೇಹಿತರೆ, ತಾಳ್ಮೆ ಇರಲಿ. ಕನಿಷ್ಠ 2 ಅಥವಾ 3 ಅಥವಾ 4 ಸೆಷನ್ ನಡೆಸೋಣ. ಯಾಕಂದ್ರೆ ಸಂಕೀರ್ಣವಾದಂತಹ ಸಣ್ಣ ವಿಚಾರಗಳು, ಆಕ್ಚುಲಿ ಪ್ರಾಕ್ಟಿಕಲ್ ಆಗಿರುವಂತಹ ಕೆಲವೊಂದು ವಿಚಾರಗಳನ್ನ ನಾನು ಚರ್ಚೆ ಮಾಡ್ತೀನಿ. ಎಸ್ಪೆಷಲಿ ಡಾಕ್ಯುಮೆಂಟೇಶನ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಏನೇನ್ ಪ್ರಾಬ್ಲಮ್ ಬರುತ್ತೆ, ಯಾವ್ಯಾವ ದಾಖಲೆಗಳನ್ನ ಯಾವ್ಯಾವ ರೀತಿ ಮಾಡಬೇಕು, ಶಾಸನ ಏನ್ ಹೇಳುತ್ತೆ ಅದನ್ನ ಒಬ್ಲೈಜ್ ಮಾಡೋದು ಹೇಗೆ, ಯಾವ ಇಂಟೆನ್ಷನ್ ಯಾವ ಯೋಚನೆ ಇಟ್ಕೊಂಡು ಶಾಸನ ಅಥವಾ ಕಾಯ್ದೆ ಆ ರೀತಿಯ ಪ್ರಕ್ರಿಯೆಗಳನ್ನು ಹೇಳಿದೆ, ಅವುಗಳನ್ನೆಲ್ಲ ನಾವು ಯೋಚನೆ ಮಾಡ್ತಾ ಬರೋಣ. ಹಾಗಾಗಿ ಲೆಕ್ಕ ಪರಿಶೋಧನೆ ಅಂದ್ರೆ ಅತಿ ಮುಖ್ಯವಾದಂತಹ ಒಂದು ಶಾಸನಾತ್ಮಕ ಪ್ರಕ್ರಿಯೆ. ಹಾಗಾಗಿ ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ. ಇದರಲ್ಲಿ ಏನೇನು ವಿಚಾರಗಳು ಬರುತ್ತೆ ಮತ್ತೆ ಏನೇನು ಡೌಟ್ಗಳು ಬರುತ್ತೆ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಣ. ಸೊ ಲೆಕ್ಕ ಪರಿಶೋಧನೆ ಅಂದ್ರೆ ಏನು, ಯಾತಕ್ಕೋಸ್ಕರ ಲೆಕ್ಕ ಪರಿಶೋಧನೆ ಮಾಡಬೇಕು? ಲೆಕ್ಕ ಪರಿಶೋಧನೆ ಒಂದಿಷ್ಟನ್ನ ಇಟ್ ಶುಡ್ ಗ್ಯಾರಂಟಿ ಅಸ್. ಲೆಕ್ಕ ಪರಿಶೋಧನೆ ದಿ ಆಡಿಟ್ ಶುಡ್ ಗ್ಯಾರಂಟಿ, ಅಥವಾ ಇದು ಖಾತ್ರಿ ಪಡಿಸ್ಬೇಕು ಏನನ್ನ, ಲೆಕ್ಕಪತ್ರಗಳನ್ನ ಲೆಕ್ಕ ಪುಸ್ತಕದಲ್ಲಿರುವ ನಮೂದುಗಳ ಪ್ರಕಾರವೇ ತಯಾರಿಸಲಾಗಿದೆ. ಅಂದ್ರೆ ಆಡಿಟ್ ಲೆಕ್ಕಪತ್ರಗಳನ್ನ, ಏನೇನು ಲೆಕ್ಕಪತ್ರಗಳು ಅಂದ್ರೆ ಇಲ್ಲಿ ಲೆಕ್ಕ ಪುಸ್ತಕಗಳು ಅಂದ್ರೆ ಬುಕ್ಸ್ ಆಫ್ ಅಕೌಂಟ್, ಲೆಕ್ಕಪತ್ರಗಳು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ಗಳನ್ನು ಏನೇನ್ ಮಾಡಿದೀವಿ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಇರ್ಬೋದು, ಶೆಡ್ಯೂಲ್ಸ್ ಇರ್ಬೋದು, ಇದ್ರದ್ದು ಲಾಭ ನಷ್ಟ ತಕ್ಕ ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಇವುಗಳನ್ನೆಲ್ಲ ಹೇಗೆ ತಯಾರು ಮಾಡಿದೀವಿ ಅಂದ್ರೆ ಲೆಕ್ಕ ಪುಸ್ತಕಗಳಲ್ಲಿ ಏನು ನಮೂದುಗಳು ಇದೆಯೋ, ಎಂಟ್ರಿ ಇದೆಯೋ ಅವುಗಳ ಪ್ರಕಾರನೇ ತಯಾರಿ ಮಾಡಿದ್ದೀವಿ, ಅವುಗಳನ್ನ ಬಿಟ್ಟು ನಾವು ಮಾಡಿಲ್ಲ. ಮತ್ತೆ ಆ ನಮೂದುಗಳು ಏನಿದೆ ಅವುಗಳಿಗೆಲ್ಲರಿಗೂ ಸೂಕ್ತ ಆಧಾರ ಇದೆ. ಏನ್ ಎಂಟ್ರಿ ಮಾಡಿದ್ದಾರೆ, ಆಲ್ ಎಂಟ್ರೀಸ್ ದೇ ಹ್ಯಾವ್ ಎನಫ್ ರೆಕಾರ್ಡ್ಸ್. ಅಂದ್ರೆ ಆ ವೋಚರ್ ಇಲ್ದೆ ನಮೂದು ಮಾಡಿಲ್ಲ, ರೆಸಿಟ್ ಇಲ್ದೆ ನಮೂದು ಮಾಡಿಲ್ಲ, ಅಥವಾ ಯಾವುದೊಂದು ಪ್ರೂಫ್ ಇಲ್ದೆ, ಒಂದು ಸಾಕ್ಷಿ ಇಲ್ಲದೆ, ದಾಖಲೆ ಇಲ್ಲದೆ ಯಾವುದೇ ನಮೂದುಗಳನ್ನು ಮಾಡಿಲ್ಲ. ಅಂದ್ರೆ ಲೆಕ್ಕ ಪುಸ್ತಕಗಳಲ್ಲಿ ಏನೇನು ನಮೂದುಗಳಿದಾವೆ, ಏನೇನು ಎಂಟ್ರೀಸ್ ಇದಾವೆ, ಆಲ್ ಆಫ್ ದೆಮ್ ದೇ ಹ್ಯಾವ್ ಸಫಿಶಿಯಂಟ್ ಬ್ಯಾಕಿಂಗ್ ಆಫ್ ರೆಕಾರ್ಡ್ಸ್. ಅವುಗಳಿಗೆ ಸಾಕಷ್ಟು ಸಾಕ್ಷಿಗಳಿದಾವೆ. ಮತ್ತೆ ಈ ಆರ್ಥಿಕ ತಕ್ತೆಗಳನ್ನ ನಾವು ಏನ್ ಮಾಡ್ತೀವಿ, ಆಡಿಟ್ ರಿಪೋರ್ಟಿಂಗ್ ಅಂತ ಹೇಳಿ ಆರ್ಥಿಕ ತಕ್ತೆಗಳನ್ನ ಮಾಡ್ತೀವಿ, ಅದು ಸ್ಪಷ್ಟವಾಗಿದೆ ಮತ್ತು ಗೊಂದಲರಹಿತವಾಗಿದೆ. ಆರ್ಥಿಕ ತಕ್ತೆಗಳ ಮೂಲಕ ನಾವು ಮಾಹಿತಿಗಳನ್ನ ಕೊಡ್ತೀವಿ. ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಥವಾ ಬ್ಯಾಲೆನ್ಸ್ ಶೀಟ್, ಅದರಲ್ಲಿರುವ ಕೊಟ್ಟಿರುವಂತಹ ಏನ್ ಮಾಹಿತಿ ಅದು ಸ್ಪಷ್ಟವಾಗಿದೆ, ಕ್ಲಿಯರ್ ಅಂಡ್ ಅನ್ಆಂಬಿಗ್ಯೂಯಸ್, ಸ್ಪಷ್ಟವಾಗಿದೆ ಮತ್ತು ಗೊಂದಲ ಇಲ್ಲ, ಅದರಲ್ಲಿ ಯಾವುದೇ ರೀತಿ ಗೊಂದಲ ಬರೋದಿಲ್ಲ. ಅದನ್ನ ಲೆಕ್ಕ ಪರಿಶೋಧನೆ ಖಾತ್ರಿಪಡಿಸ್ಬೇಕು. ಲೆಕ್ಕ ಪರಿಶೋಧನೆಯಿಂದ ಏನು ನಮಗೆ ಉಪಯೋಗ ಅಂದ್ರೆ ಇದಿಷ್ಟು ಲೆಕ್ಕ ಪರಿಶೋಧನೆ, ಆಡಿಟ್ ಶುಡ್ ಗ್ಯಾರಂಟಿ ಅಸ್ ದೀಸ್ ಥಿಂಗ್ಸ್. ಇಷ್ಟೇನಾ? ಅಲ್ಲ, ಇನ್ನು ಮುಂದೆ ಇದೆ. ಲೆಕ್ಕ ಪುಸ್ತಕಗಳಲ್ಲಿರುವಂತಹ ಏನು ನಮೂದುಗಳು ಇದೆಯೋ ಅದು ಯಾವುದನ್ನು ಬಿಟ್ಟಿಲ್ಲ. ಅಂದರೆ ವಿ ಹ್ಯಾವ್ ಟೇಕನ್ ಕಾಂಪ್ರೆಹೆನ್ಸಿವ್ಲಿ, ವಿ ಹ್ಯಾವ್ ಟೇಕನ್ ಆಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇರುವಂತಹ ಅಷ್ಟು ಎಂಟ್ರೀಸ್ ತಗೊಂಡಿದೀವಿ. ಬುಕ್ಸ್ ಆಫ್ ಅಕೌಂಟ್ಸ್ ನಲ್ಲಿ ಇಲ್ಲದೆ ಇರುವಂತಹ ಯಾವುದೇ ಎಂಟ್ರೀಸ್ ತಗೊಂಡಿಲ್ಲ. ಅಂದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇರೋದಷ್ಟು ತಗೊಂಡಿದೀವಿ, ಅದರಲ್ಲಿ ಯಾವುದು ಬಿಟ್ಟಿಲ್ಲ. ಎರಡನೇದು, ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಇರದೇ ಇರೋದನ್ನ ನಾವು ಆಡಿಟ್ ರಿಪೋರ್ಟ್ ಅಲ್ಲಿ ತೋರಿಸಿಲ್ಲ,
ಕೆಲವು ಸರಿ ಏನಾಗತ್ತೆ, ಆಡಿಟರ್ಸ್ಗೆ ಕೆಲವೊಂದು ನಮೂದುಗಳು ಬಿಟ್ಟೋಗಿರೋ ಕಂಡಿದ್ರೆ ಅವುಗಳನ್ನ ಲೆಕ್ಕ ಪುಸ್ತಕದಲ್ಲಿ ಎಂಟ್ರಿ ಮಾಡಿಸಿ ನಂತರ ಅವರು ಆಡಿಟ್ ರಿಪೋರ್ಟ್ ಅನ್ನು ಕೊಡಬೇಕು. ಕೆಲವೊಂದು ಎಂಟ್ರೀಸ್ ನ ಕ್ಲೋಸಿಂಗ್ ಎಂಟ್ರೀಸ್ ಇರ್ಬೋದು, ಟ್ರಾನ್ಸ್ಫರ್ ಎಂಟ್ರೀಸ್ ಇರ್ಬೋದು. ನಾನು ಎಂಟ್ರೀಸ್ ಬಗ್ಗೆ ಹೇಳುವಾಗ ನಿಮ್ಗೆ ಹೇಳಿದ್ದೆ, ಇಯರ್ ಅಂಡ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಆ ಎಂಟ್ರೀಸ್ ನ ನಾವು ಬರೀ ಸ್ಟೇಟ್ಮೆಂಟ್ ಗಳಲ್ಲಿ ಮಾತ್ರ ಮಾಡೋ ಹಂಗಿಲ್ಲ, ಅದನ್ನ ಪುಸ್ತಕಗಳಲ್ಲಿ ನಮೂದು ಮಾಡಿಸಿ ನಂತರ ನಾವು ಅದನ್ನ ಆಡಿಟ್ ಮಾಡ್ತೀವಿ. ಹಾಗಾಗಿ ಲೆಕ್ಕ ಪುಸ್ತಕಗಳಲ್ಲಿ ಏನೇನಿದೆ ಅದು ಎಲ್ಲದನ್ನು ತಗೊಂಡಿದೀವಿ, ಅಲ್ಲಿ ಏನಿಲ್ಲ ಅದು ಯಾವುದನ್ನು ತಗೊಂಡಿಲ್ಲ. ಅಂದ್ರೆ ಅಕಸ್ಮಾತ್ ಬೇಕಾಗಿತ್ತು ಅಂದ್ರೆ ಅದಕ್ಕೆ ಸೇರಿಸ್ಕೊಂಡು ನಾವು ತಗೊಂಡಿದೀವಿ. ಸೊ ಈ ಸೆಂಟೆನ್ಸ್ ಅತಿ ಮುಖ್ಯವಾಗತ್ತೆ. ಮತ್ತೆ ಆರ್ಥಿಕ ತಕ್ತೆಗಳಲ್ಲಿ ಇರುವಂತಹ ಏನೇನು ನಾವು ಮೊತ್ತಗಳನ್ನು ಕಾಣಿಸ್ತೀವಿ ಅದು ವರ್ಗೀಕೃತವಾಗಿದೆ ಮತ್ತು ಲೆಕ್ಕಶಾಸ್ತ್ರಗಳಿಗೆ ಅನುಗುಣವಾಗಿದೆ. ದೇ ಆರ್ ಕ್ಲಾಸಿಫೈಡ್ ಅಂಡ್ ಇನ್ ಅಕಾರ್ಡಿಂಗ್ ಟು ಅಕೌಂಟಿಂಗ್ ರೂಲ್ಸ್. ಅಕೌಂಟಿಂಗ್ ರೂಲ್ಸ್ ಏನಿದೆ ಅದಷ್ಟನ್ನೇ. ಅಕೌಂಟಿಂಗ್ ರೂಲ್ಸ್ ಅಂತ ಹೇಳಿದ್ರೆ ನಾನು ಅಕೌಂಟಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೆ, ನಿಮ್ಮಲ್ಲಿ ಬಿಕಾಮ್ ಆದವರಿಗೆ ಗೊತ್ತಿರ್ತದೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಅದು ಡಬಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲ್ ಪ್ರಕಾರ ಏನೇನಿದೆ ಅದು. ಹಾಗೆ ಯಾವ್ದ್ಯಾವ್ದು ರೆವಿನ್ಯೂ ಐಟಮ್ಸ್, ಯಾವ್ದಾದ್ರು ಕ್ಯಾಪಿಟಲ್ ಐಟಮ್ಸ್, ಯಾವ್ದಾದ್ರು ಜಮಾ, ಯಾವ್ದಾದ್ರು ಖರ್ಚು, ಆ ರೀತಿ ಇದೆಲ್ಲ ವರ್ಗೀಕೃತ ಆಗಿದೆ ಮತ್ತು ಲೆಕ್ಕಶಾಸ್ತ್ರಗಳಿಗೆ ಅನುಸಾರವಾಗಿದೆ. ಅದನ್ನ ಲೆಕ್ಕ ಪರಿಶೋಧನೆ ಖಾತ್ರಿಪಡಿಸ್ಬೇಕು. ಅಷ್ಟೇನಾ? ಈ ಆರ್ಥಿಕ ತಕ್ತೆಗಳು ಏನ್ ಮಾಡ್ತೀವಿ ನಾವು, ಆ ಆರ್ಥಿಕ ತಕ್ತೆಗಳು ಮತ್ತು ಏನು ಬಿಸ್ನೆಸ್ಸಿನ ರಿಸಲ್ಟ್ ಏನ್ ಬರುತ್ತೆ, ವ್ಯವಹಾರದ ಫಲಿತಾಂಶಗಳ ಬಗ್ಗೆ, ಆಸ್ತಿಗಳು ಮತ್ತು ಜವಾಬ್ದಾರಿಗಳಲ್ಲಿ ಎರಡು ಬರುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗಿವ್ಸ್ ದಿ ಬಿಸ್ನೆಸ್ ರಿಸಲ್ಟ್, ಅಂದ್ರೆ ಫೈನಾನ್ಷಿಯಲ್ ರಿಸಲ್ಟ್ ಏನ್ ಬರುತ್ತೆ, ಫಲಿತಾಂಶವನ್ನ ಹೇಳತ್ತೆ. ಲಾಭ ಮಾಡಿದೀವೋ ನಷ್ಟವನ್ನು ಅನುಭವಿಸಿದೀವೋ ಅದನ್ನ ನಾನು ಲಾಭ ನಷ್ಟ ತಕ್ತೆ ಮತ್ತು ಬ್ಯಾಲೆನ್ಸ್ ಶೀಟ್ ಹೇಳುವಾಗ ನಮಗೆ ಡಿಫರೆನ್ಸ್ ಹೇಳಿದ್ದೆ ಲೆಕ್ಕಪತ್ರಗಳ ನಿರ್ವಹಣೆಯ ವಿಚಾರದಲ್ಲಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಟ್ ಶೋಸ್ ದಿ ಪ್ರಾಫಿಟ್ ಅರ್ನ್ಡ್, ಬ್ಯಾಲೆನ್ಸ್ ಶೀಟ್ ಇಟ್ ಶೋಸ್ ದಿ ಫೈನಾನ್ಷಿಯಲ್ ಪೊಸಿಷನ್. ಹಾಗಾಗಿ ಆರ್ಥಿಕ ಫಲಿತಾಂಶಗಳು ಏನಿದೆ ಅನ್ನೋದ್ರದ್ದು ಗೊತ್ತಾಗತ್ತೆ ಮತ್ತು ಆಸ್ತಿಗಳು ಜವಾಬ್ದಾರಿಗಳು ಪೊಸಿಷನ್ ಏನಿದೆ ಅನ್ನೋದು ಗೊತ್ತಾಗತ್ತೆ. ಅದು ಸತ್ಯವಾಗಿದೆ ಮತ್ತು ನ್ಯಾಯಯುತವಾಗಿದೆ. ಟ್ರೂ ಅಂಡ್ ಫೇರ್. True and fair. It gives the true and fair picture of the society or the entity. ಅದನ್ನ ಲೆಕ್ಕ ಪರಿಶೋಧನೆ ಖಾತ್ರಿಪಡಿಸಬೇಕು. ಹಾಗಾಗಿ ಇದಿಷ್ಟು ಲೆಕ್ಕ ಪರಿಶೋಧನೆಯಿಂದ ನಮಗೆ ಖಾತ್ರಿಯಾಗಿರಬೇಕು ಆಗುವಂಥದ್ದು. ಹಾಗಾದ್ರೆ ಲೆಕ್ಕ ಪರಿಶೋಧನಾ ಕ್ಯಾಲೆಂಡರ್ ಅಂತ ಏನಾದ್ರು ಇದೆಯಾ? ನಮ್ಮಲ್ಲಿ ಅನೇಕರಿಗೆ ನಾನು ಇದನ್ನ ಎಲ್ಲರೂ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಲೆಕ್ಕ ಪರಿಶೋಧನಾ ಕ್ಯಾಲೆಂಡರ್ ಅಂತೇಳಿ. ನಿಮ್ಮಲ್ಲಿ ಕೂಡ ಅನೇಕರ ಲೆಕ್ಕ ಪರಿಶೋಧನೆ ಕ್ಯಾಲೆಂಡರ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಿ ಅಂತೇಳಿ ನೀವೇ ಒಂದು ಮನಸ್ಸಿನಲ್ಲಿ ಚಿತ್ರಣ ತಂದ್ಕೊಳ್ಳಿ. ಅದು ನಾವು ಕೊಡುವಂತಹ ಚಿತ್ರಣಕ್ಕೂ ಅದಕ್ಕೂ ವ್ಯತ್ಯಾಸ ಇರತ್ತಾ ನೋಡ್ಕೊಳ್ಳೋಣ. ಲೆಕ್ಕ ಪರಿಶೋಧನಾ ಕ್ಯಾಲೆಂಡರ್ ಅಂತ ಹೇಳಿದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಆಗುವಂತಹ ಒಂದು ವರ್ಷದ ಕ್ಯಾಲೆಂಡರ್ ಸರ್ ಅಲ್ಲ. ಆರ್ಥಿಕ ವರ್ಷಕ್ಕೂ ಈ ಲೆಕ್ಕ ಪರಿಶೋಧನಾ ಕ್ಯಾಲೆಂಡರ್ಗೂ ಏನು ಸಂಬಂಧ ಇಲ್ಲ. ನಮ್ಮ ಲೆಕ್ಕ ಪರಿಶೋಧನೆ ಶುರುವಾಗೋದು ಲೆಕ್ಕ ಪರಿಶೋಧಕರ ನೇಮಕದಿಂದ. ಲೆಕ್ಕ ಪರಿಶೋಧಕರ ನೇಮಕ ಯಾವಾಗ ಆಗತ್ತೆ? ಹಿಂದಿನ ವರ್ಷದ ಸೆಪ್ಟೆಂಬರ್ ತಿಂಗಳ ಸಾಮಾನ್ಯ ಸಭೆಯಲ್ಲಿ ಆಗಿರ್ತದೆ. ಸೆಪ್ಟೆಂಬರ್ ಅಥವಾ ಅದಕ್ಕಿಂತ ಮೊದಲಾಗುತ್ತದೆ. ಸೆಪ್ಟೆಂಬರ್ 25ಕ್ಕಿಂತ ಮೊದಲು ನಿಮ್ಮ ಸಾಮಾನ್ಯ ಸಭೆ ಆಗಿರುತ್ತೆ. ಅದಕ್ಕಿಂತ ಮೊದಲು ಆಗ ನಮ್ಮ ಲೆಕ್ಕ ಪರಿಶೋಧಕರ ಕ್ಯಾಲೆಂಡರ್ ಶುರುವಾಗತ್ತೆ. ಈ ವರ್ಷದ ಲೆಕ್ಕ ಪರಿಶೋಧಕರ ಕ್ಯಾಲೆಂಡರ್ ಅಥವಾ ಅವರ ಡ್ಯೂಟಿ ಶುರುವಾಗುವಂಥದ್ದು ಅವರ ಅಪಾಯಿಂಟ್ಮೆಂಟ್ ಆಗುವ ದಿನದಿಂದ. ಆ ಲೆಕ್ಕ ಪರಿಶೋಧಕರ ನೇಮಕಾತಿ ಆಗಿರೋದನ್ನ ಸಭೆ ಮುಗಿದ 7 ದಿನದೊಳಗಾಗಿ ನೇಮಕಾತಿ ಪತ್ರ ನೀಡಬೇಕು. ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯಗಳಲ್ಲಿ ಒಂದು. ಹಾಗಾಗಿ ನೇಮಕಾತಿ ಪತ್ರವನ್ನ ನಮ್ಮ ಸಾಮಾನ್ಯ ಸಭೆಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೀವಿ, ಅದಕ್ಕೆ ಲೆಕ್ಕ ಪರಿಶೋಧಕರಿಗೆ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋ ಒಂದು ಲೆಟರ್ನ ಲೆಕ್ಕ ಪರಿಶೋಧಕರಿಗೆ ಕೊಡ್ಬೇಕಾಗಿರೋದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಕರ್ತವ್ಯ. ಅದು ಯಾವತ್ತು ಆ ಸಾಮಾನ್ಯ ಸಭೆ ಮುಗಿಯತ್ತೋ ಅದರಿಂದ 7 ದಿನದೊಳಗ ಕೊಡ್ಬೇಕು. ಮತ್ತೆ ಲೆಕ್ಕ ಪರಿಶೋಧನೆಗೆ ದಾಖಲೆ ಒದಗಿಸುವಂತದ್ದು ಅದು ಪ್ರತಿ ವರ್ಷ ಏಪ್ರಿಲ್ 30ರ ಒಳಗಾಗಿ ಅವನಿಗೆ ಲೆಕ್ಕ ಪರಿಶೋಧಕರಿಗೆ ದಾಖಲೆಯನ್ನು ಒದಗಿಸಬೇಕು. ಲೆಕ್ಕ ಪರಿಶೋಧನೆ ಮುಗಿಸುವಂತದ್ದು ಆಗಸ್ಟ್ 31 ಒಳಗಡೆಗೆ
ಅವರು ಲೆಕ್ಕ ಪರಿಶೋಧನೆ ಮುಗಿಸ್ಬೇಕು. ಏಪ್ರಿಲ್ 30ರ ನಂತರ ಶುರು ಮಾಡ್ತಾರೋ ಅಥವಾ ಮೊದಲೇ ಶುರು ಮಾಡ್ತಾರೋ, ಅವರಿಗೆ ಸಾಮಾನ್ಯ ಸಭೆ ನಂತರ ಅವರಿಗೆ ಪತ್ರ ಕೊಟ್ಟ ನಂತರ ಅವ್ರು ಯಾವತ್ತೂ ಶುರು ಮಾಡ್ಕೊಳ್ಬಹುದು. ಆದ್ರೆ ಮುಗಿಸೋದು ಮಾತ್ರ ಆಗಸ್ಟ್ 31 ಒಳಗಡೆ. ಬರೀ ಮುಗಿಸೋದಲ್ಲ, ಆಗಸ್ಟ್ 31 ಒಳಗಡೆ ಮುಗಿಸಿ ಸೆಪ್ಟೆಂಬರ್ 1 ಒಳಗೆ ಅವರು ಲೆಕ್ಕ ಪರಿಶೋಧನಾ ವರದಿಯನ್ನ ಕೊಡಬೇಕು. ಸೆಪ್ಟೆಂಬರ್ 1 ಲಾಸ್ಟ್ ಡೇಟ್ ಫಾರ್ ಫರ್ನಿಶಿಂಗ್ ದಿ ಆಡಿಟ್ ರಿಪೋರ್ಟ್. ಅದನ್ನ ಸೆಪ್ಟೆಂಬರ್ 25 ಒಳಗೆ ನಡೆಯುವಂತಹ ಸಾಮಾನ್ಯ ಸಭೆಯಲ್ಲಿ ಮಂಡಿಸಬೇಕು. ಮತ್ತೆ ಅದರ ಪ್ರತಿಯನ್ನ ನಿಬಂಧಕರಿಗೆ ಮಾಹಿತಿಯೊಂದಿಗೆ ಕೊಡಬೇಕಾಗಿರುವಂತದ್ದು ಸೆಪ್ಟೆಂಬರ್ 30 ಒಳಗೆ. ಸೊ ಇದು ಲೆಕ್ಕ ಪರಿಶೋಧನಾ ಕ್ಯಾಲೆಂಡರ್. ಇದಿಷ್ಟು ಆಕ್ಟ್ ಅಲ್ಲಿ ಇರುವಂತಹ ದಿನಾಂಕಗಳು, ರವೀಂದ್ರನಾಥ್ ಹೇಳಿರೋ ದಿನಾಂಕಗಳಲ್ಲ. ಹಾಗಾಗಿ ಇದಿಷ್ಟನ್ನು ಆ ರೀತಿಯಲ್ಲೇ ಯೋಚನೆ ಮಾಡ್ಕೊಂಡು ನಾವು ಇಟ್ಕೊಂಡಿರ್ಬೇಕು. ಇನ್ನು ಸ್ನೇಹಿತರೆ, ಈ ಲೆಕ್ಕ ಪರಿಶೋಧನೆ ಅಂತ ಹೇಳಿದ್ರೆ ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಒಂದೇನಾ? ಅಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿಗೆ ಮಾಡಬಹುದಾದಂತಹ ಅನೇಕ ರೀತಿಯ ಲೆಕ್ಕ ಪರಿಶೋಧನೆಗಳಿದೆ. ಅದಕ್ಕೆ ಲೆಕ್ಕ ಪರಿಶೋಧನೆಯ ವಿಧಗಳು ಅಂತೀವಿ ನಾವು. ಯಾವ್ಯಾವ ವಿಧಗಳಿದಾವೆ? ಟೈಪ್ಸ್ ಆಫ್ ಆಡಿಟ್. ಮೊದಲನೇದು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ, ಸ್ಟ್ಯಾಚ್ಯುಟರಿ ಆಡಿಟ್. ಯಾವುದನ್ನ ಕಾಯ್ದೆ ಕಡ್ಡಾಯವಾಗಿ ಹೇಳಿದೆಯೋ, ಕಡ್ಡಾಯವಾಗಿ ಮಾಡ್ಬೇಕು ಅಂತ ಹೇಳಿದೆಯೋ ಅದನ್ನ ನಾವು ಶಾಸನಾತ್ಮಕ ಲೆಕ್ಕ ಪರಿಶೋಧನೆ ಅಂತೀವಿ. ಅದಲ್ಲದೆ ಅವರವರ ವ್ಯವಹಾರದ ಗಾತ್ರಕ್ಕನುಗುಣವಾಗಿ ಇಂಟರ್ನಲ್ ಆಡಿಟ್ ಮಾಡಿಸಬಹುದು. ಆಂತರಿಕ ಲೆಕ್ಕ ಪರಿಶೋಧನೆ, ವ್ಯವಹಾರ ಜಾಸ್ತಿ ಆದಂಗೂ ಆಂತರಿಕ ಲೆಕ್ಕ ಪರಿಶೋಧನೆ ಮಾಡಿಸಬಹುದು. ಅಂಥದ್ದು ಯಾವ್ದಾವ್ದಕ್ಕೆ ಬರುತ್ತೆ ಮುಂದಿನ ಅವಧಿಗಳಲ್ಲಿ ತಿಳ್ಕೊಳ್ಳೋಣ. ಅಷ್ಟೇನಾ ಸ್ಟ್ಯಾಚ್ಯುಟರಿ ಮತ್ತು ಇಂಟರ್ನಲ್ ಆಡಿಟ್ ಎರಡೇನಾ? ಕನ್ಕರೆಂಟ್ ಆಡಿಟ್ ಅಂತ ಮತ್ತೊಂದಿದೆ. ಅಂದ್ರೆ ಸಮವರ್ತಿ ಲೆಕ್ಕ ಪರಿಶೋಧನೆ, ಡೇ ಟು ಡೇ ಬೇಸಿಸ್ ಮೇಲೆ ಮಾಡುವಂತದ್ದು. ಆಗ ಕನ್ಕರೆಂಟ್ ಆಡಿಟ್ ಅಂದ್ರೆ ಏನು, ಅದರಲ್ಲಿ ಏನೇನು ವಿಷಯಗಳಿರುತ್ತೆ ಅದನ್ನು ಕೂಡ ತಿಳ್ಕೊಳ್ಳೋಣ. ಯಾರ್ಯಾರು ಕಂಪ್ಯೂಟರೈಸ್ ಮಾಡಿದಿರಿ ಅವರಿಗೆ ಬರುವಂತದ್ದು ಮತ್ತೊಂದು ಆಡಿಟ್, ಸಿಸ್ಟಮ್ ಆಡಿಟ್, ಮಾಹಿತಿ ವ್ಯವಸ್ಥೆಯ ಲೆಕ್ಕ ಪರಿಶೋಧನೆ. ಸಿಸ್ಟಮ್ ಆಡಿಟ್ ಅಂದ್ರೆ ನೀವು ಕಂಪ್ಯೂಟರೈಸ್ ಮಾಡಿದ್ರೆ ಕಂಪ್ಯೂಟರೈಸೇಷನ್ ಪ್ರಕ್ರಿಯೆ ಸರಿ ಇದೆಯಾ, ಅದರಲ್ಲಿ ಎಲ್ಲದು ಅದರಲ್ಲಿ ಇರಬೇಕಾಗಿರುವಂತಹ ಅವಶ್ಯಕ ಗುಣಗಳೆಲ್ಲ ಇದೆಯಾ, ಅದನ್ನ ನೋಡ್ಕೊಳ್ಳುವಂಥದ್ದು ಸಿಸ್ಟಮ್ ಆಡಿಟ್. ಅದಲ್ಲದೆ ಇತ್ತೀಚೆಗೆ ಬಂದಿರುವಂತಹ ಮತ್ತೊಂದು ಆಡಿಟ್ ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ, ಫೊರೆನ್ಸಿಕ್ ಆಡಿಟ್. ಫ್ರಾಡ್, ಮಿಸ್ಅಪ್ರಾಪ್ರಿಯೇಷನ್ ಆ ತರದ ಪ್ರಕರಣಗಳ, ಮೋಸ ವಂಚನೆಗಳ ಪ್ರಕರಣಗಳ ಆದಲ್ಲಿ ಅವುಗಳನ್ನ ಕಂಡುಹಿಡಿಯಲಿಕ್ಕೆ, ಅವುಗಳು ಯಾರಿಂದ ಮಾಡಿದ್ದಾರೆ ಅಂತೇಳಿ ಇದೇ ರೀತಿ ಅಂತೇಳಿ ತೋರಿಸ್ಕೊಡ್ಲಿಕ್ಕೆ, ಅವ್ರು ಅದನ್ನ ಮಾಡ್ಲಿಕ್ಕೆ ಅದನ್ನ ಫ್ರಾಡ್ ಆಡಿಟ್ ಅಂತಾನು ಹೇಳ್ತಾರೆ ಅಥವಾ ಫೊರೆನ್ಸಿಕ್ ಆಡಿಟ್ ಅಂತ ಹೇಳ್ತಾರೆ. ವಿಧಿವಿಜ್ಞಾನ ಲೆಕ್ಕ ಪರಿಶೋಧನೆ, ಇದ್ರ ಬಗ್ಗೆನೂ ಸಾಕಷ್ಟು ವಿಷಯಗಳಿದೆ. ಅದನ್ನು ನಾನು ಮುಂದಿನ ಹಂತದಲ್ಲಿ ತಿಳಿಸ್ತೀನಿ. ಹಾಗಾದ್ರೆ ಈಗ ಸ್ಟ್ಯಾಚ್ಯುಟರಿ ಲೆಕ್ಕ ಪರಿಶೋಧನೆ ಬಗ್ಗೆ ನಾವು ಮುಂದುವರಿಯೋಣ. ಸಹಕಾರ ಕಾಯ್ದೆ ಲೆಕ್ಕ ಪರಿಶೋಧನೆ ಬಗ್ಗೆ ಏನ್ ಹೇಳುತ್ತೆ? ವಾರ್ಷಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಸಹಕಾರ ಕಾಯ್ದೆಗಳು, ಎರಡೂ ಕಾಯ್ದೆಗಳು ಅಥವಾ ಎಲ್ಲ, ಇವನ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಕೂಡ ಹೇಳುತ್ತೆ, ಅದು ಕೂಡ ಕಂಪಲ್ಸರಿ ಮಾಡಿದೆ. ಒಂದು ಯಾವುದೇ ಸಹಕಾರ ಸಂಸ್ಥೆ ಒಂದು ಸಹಕಾರ ವರ್ಷ ಮುಕ್ತಾಯವಾದ ನಂತರ ಮಾಡುವಂತಹ ಆ ವರ್ಷದ ಲೆಕ್ಕ ಪರಿಶೋಧನೆ, ಅಂದ್ರೆ ಯಾವುದೇ ಒಂದು ಸಹಕಾರ ವರ್ಷ ಮುಗಿಯುವಂತದ್ದು 31st, ನಮ್ಮಲ್ಲಿ ಈಗ ಇರುವಂತಹ ರೂಢಿ ಅಂತ 31st ಮಾರ್ಚ್ಗೆ, ಅಂದ್ರೆ 31 ಮಾರ್ಚ್ಗೆ ನಮ್ದು ವರ್ಷ ಕೈರಾಗತ್ತೆ. ಆ ವರ್ಷದ ಸಹಕಾರ ವರ್ಷದ ಲೆಕ್ಕ ಪರಿಶೋಧನೆಯನ್ನು ಮಾಡುವಂತದ್ದು ಒಂದು ಪ್ರಕ್ರಿಯೆ, ವಾರ್ಷಿಕ ಲೆಕ್ಕ ಪರಿಶೋಧನೆ. ಅದು ಸಹಕಾರ ಸಂಘದ ಲೆಕ್ಕಪತ್ರಗಳನ್ನ, ದಾಖಲೆಗಳನ್ನ, ದಸ್ತಾವೇಜುಗಳನ್ನ ಪರಿಶೋಧಿಸಿ, ಅಂದ್ರೆ ಪರಿಶೀಲನೆ ಮಾಡಿ, ಆ ಪರಿಶೋಧಿತ ಆರ್ಥಿಕ ತಥ್ಯಗಳ ಸಹಿತ ವರದಿಯನ್ನ ಕೊಡುವಂಥದ್ದು. ದಾಖಲೆಗಳನ್ನ ಎಲ್ಲದನ್ನು ಪರಿಶೀಲನೆ ಮಾಡಬೇಕು, ಅದಕ್ಕೆ ತಮ್ಮ ಒಪಿನಿಯನ್ ಇದನ್ನ ಹೇಳಬೇಕು. ಅದಕ್ಕೆ ಒಂದು ದೀರ್ಘ ನಮೂನೆಯ ವರದಿ ಇದೆ, ಅದರದ್ದು ಒಂದಿಷ್ಟು ಅಂಶಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಲೆಕ್ಕ ಪರಿಶೋಧನಾ ವರದಿಯ ಅಂಶಗಳು ಅಂತೂ ಇದೆ. ಆ ವರದಿಯನ್ನ ಸಲ್ಲಿಸುವ ಜೊತೆಗೆ ಅದು ಅಂತ್ಯ ಆಗತ್ತೆ. ಸೊ ಲೆಕ್ಕ ಪರಿಶೋಧನೆ ಮುಗಿಯುವಂಥದ್ದು ಆ ವರದಿಯನ್ನ ಸಲ್ಲಿಸಿದ ನಂತರ ಲೆಕ್ಕ ಪರಿಶೋಧಕನ ಕೆಲಸ ಮುಗೀತು.
ಆದ್ರೆ ನಿಮ್ಮ ಕೆಲಸ ಅಂದ್ರೆ ಸಂಸ್ಥೆಯ ಕೆಲಸ ಅದನ್ನ ಲೆಕ್ಕ ಪರಿಶೋಧನಾ ವರದಿಯನ್ನ ವಾರ್ಷಿಕ ಸಭೆಯಲ್ಲಿಟ್ಟು ಅನುಮೋದನೆ ಮಾಡಿಸಿ ಸಂಬಂಧಿತ ರಿಜಿಸ್ಟ್ರಾರ್ಗೆ ಮತ್ತು ಲೆಕ್ಕ ಪರಿಶೋಧಕ ನಿರ್ದೇಶಕರಿಗೆ ಸಲ್ಲಿಸುವುದರೊಂದಿಗೆ ಆ ವರ್ಷದಲ್ಲ ಶಾಸನಬದ್ಧ ಲೆಕ್ಕ ಪರಿಶೋಧನೆಯ ಪ್ರಕ್ರಿಯೆ ಮುಗಿಯತ್ತೆ. ಹಾಗಾಗಿ ವಾರ್ಷಿಕ ಲೆಕ್ಕ ಪರಿಶೋಧನೆ ಸಹಕಾರ ಕಾಯ್ದೆ ಪ್ರಕಾರ ಕಡ್ಡಾಯ. ಅದನ್ನೇ ನಾವು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ. ಈಗಾಗಲೇ ಹೇಳ್ದಂಗೆ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಸ್ಟ್ಯಾಚ್ಯುಟರಿ ಆಡಿಟ್ ಅದನ್ನ ಒಂದು ಕರ್ತವ್ಯವಾಗಿ ಸಹಕಾರ ಸಂಸ್ಥೆಯ ಮೇಲೆ ಶಾಸನಾತ್ಮಕವಾಗಿ ವಿಧಿಸಲಾಗಿದೆ. ಆಕ್ಟ್ ಇಟ್ ಸೆಲ್ಫ್ ಹ್ಯಾಸ್ ಗಿವನ್ ದಟ್. ಇದು ನಮಗೆ ಆಗತ್ತೆ. ಸ್ವಯಂ ಪ್ರೇರಿತ ಲೆಕ್ಕ ಪರಿಶೋಧನೆ ಬೇರೆ ಇದೆ. ಕೆಲವು ಪಾರ್ಟ್ನರ್ಶಿಪ್ ಫರ್ಮ್ಗಳು ಕೆಲವೆಲ್ಲ ತಮಗೆ ಬೇಕಾದಂಗೆ ಲೆಕ್ಕ ಪರಿಶೋಧನೆ ಮಾಡ್ಕೊಳ್ತಾರೆ ತಮಗ ಅಗತ್ಯಕ್ಕೋಸ್ಕರ. ಅದು ಸ್ವಯಂ ಪ್ರೇರಿತ ಲೆಕ್ಕ ಪರಿಶೋಧನೆ. ಇದು ಹಾಗಲ್ಲ. ಶಾಸನಬದ್ಧ ಲೆಕ್ಕ ಪರಿಶೋಧನೆ ಶಾಸನಾತ್ಮಕವಾಗಿ ಕಡ್ಡಾಯ ಇರುವಂತದ್ದು. ಇದು ನಮ್ಮ ಸಹಕಾರಿ ಆರ್ಥಿಕ ತಕ್ತೆಗಳ ಬಗ್ಗೆ ಅದರ ನಿಖರತೆ ಅಕ್ಯುರಸಿ ನಾವು ಏನ್ ಮೇಂಟೈನ್ ಮಾಡಿದೀವಿ ಅದೆಲ್ಲ ಸರಿಯಾಗಿದೆ ಅನ್ನೋದನ್ನ ಒಬ್ಬ ಇಂಡಿಪೆಂಡೆಂಟ್ ಒಬ್ಬ ವ್ಯಕ್ತಿ ಪ್ರೊಫೆಷನಲ್ ದೃಢೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಪ್ರತಿಯೊಂದು ಸಹಕಾರ ಸಂಘ ಕೂಡ ಪ್ರತಿ ವರ್ಷವೂ 4 ವರ್ಷಕ್ಕೊಂದ್ಸರಿ ಮಾಡಿಸ್ಬೋದಾ ಸರ್? 3 ವರ್ಷಕ್ಕೊಮ್ಮೆ ಮಾಡಿಸ್ಬೋದಾ? ಇಲ್ಲ, ಪ್ರತಿ ವರ್ಷವೂ ತನ್ನ ಲೆಕ್ಕ ಪತ್ರಗಳನ್ನು ಪರಿಶೋಧನೆ ಮಾಡಿಸ್ತಕ್ಕದ್ದು. ಸ್ನೇಹಿತರೆ, 2013ರ ಬದಲಾವಣೆಯ ನಂತರ ಇದು ಶಾಸನಬದ್ಧ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ಮಾಡಿಸಲೇಬೇಕು. ಮಾಡಿಸದಿದ್ದಲ್ಲಿ ಮಂಡಳಿಯ ಅನರ್ಹತೆಗೆ ಒಳಗಾಗುತ್ತೆ. ಹಾಗಾಗಿ ಪ್ರತಿ ವರ್ಷ ಮಾಡಲೇಬೇಕಾದಂತಹ ಒಂದು ಪ್ರಕಾರ್ಯ ಅಥವಾ ಫಂಕ್ಷನ್. ಹಾಗಾದ್ರೆ ಕಾಯ್ದೆ ಏನೇನು ಹೇಳುತ್ತೆ, ಯಾವ್ಯಾವ ಅಂಶದಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ ಅನ್ನೋದು ನೋಡೋಣ. ಮೊದಲನೇದಾಗಿ ಸಹಕಾರಿ ಕಾಯ್ದೆಯಲ್ಲಿ ಇಲ್ಲಿ 2 ಕಾಯ್ದೆಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸಹಜವಾಗಿ ಇಲ್ಲಿ ಅನೇಕರು ಸಂವಾದ ಕಾಯ್ದೆಯಲ್ಲಿ ಬಂದಿರುವಂತವ್ರು ಕೂಡ ಇದ್ದೀರಿ ಮತ್ತು ಸಹಕಾರ ಕಾಯ್ದೆಯಲ್ಲಿ ಬಂದವರು ಕೂಡ ಇದ್ದೀರಿ. ಎರಡಕ್ಕೂ ವಿಶೇಷವಾದ ವ್ಯತ್ಯಾಸಗಳು ಏನೂ ಇಲ್ಲ. ಲೆಕ್ಕ ಪರಿಶೋಧನೆಯಲ್ಲಿ ಎರಡೂ ಆಲ್ಮೋಸ್ಟ್ ಪಿನ್ ಟು ಪಿನ್ ಸೇಮ್ ಇದೆ. ಏನು ಸೆಕ್ಷನ್ಗಳಲ್ಲಿ ವ್ಯತ್ಯಾಸ ಇದೆ, ವರ್ಡಿಂಗ್ಸ್ ಎಲ್ಲದೂ ಸೇಮ್ ಇದೆ, ನೀವು ನೋಡ್ಬೋದು. ಹಾಗಾಗಿ ಕಲಂ 63 ಮೊದಲು ಮೆನ್ಷನ್ ಮಾಡಿರೋದು 63 ಮೆನ್ಷನ್ ಮಾಡಿರೋದು ಸಹಕಾರ ಕಾಯ್ದೆ, ಸಹಕಾರ ಸಂಘಗಳ ಕಾಯ್ದೆ 1959, ನಾವು 60ರ ಕಾಯ್ದೆ ಅಂತೀವಿ. ಹಾಗೆ 33 ಅಂತಿರೋದು 1997ರ ಸೌಹಾರ್ದ ಸಹಕಾರಿ ಕಾಯ್ದೆ. ಹಾಗಾಗಿ ಎರಡನೇ ಕಡೆ ಮೆನ್ಷನ್ ಮಾಡಿರೋದು ಸೇಮ್ ವರ್ಡಿಂಗ್ಸ್ ಮತ್ತೆ ಇನ್ನೇನು ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಎರಡನ್ನೂ ನಾನು ಆ ರೀತಿ ತೋರಿಸ್ಕೊಳ್ತಾ ಬರ್ತಾ ಇದ್ದೀನಿ. ಪ್ರತಿ ವರ್ಷ ಸೆಪ್ಟೆಂಬರ್ 1ಕ್ಕಿಂತ ಮೊದಲು ತನ್ನ ಲೆಕ್ಕಪತ್ರಗಳ ಲೆಕ್ಕ ಪರಿಶೋಧನೆಯನ್ನು ಮಾಡಿಸತಕ್ಕದ್ದು ಪ್ರತಿ ಸಹಕಾರಿ ಮಾಡಿಸ್ಬೇಕು ಅನ್ನೋದನ್ನ 63(1) ಅಥವಾ 33(1) ಹೇಳುತ್ತೆ. ಈ ಅಂಶಗಳನ್ನ ನಾನು ಮತ್ತೊಮ್ಮೆ ಸ್ವಲ್ಪ ವಿವರವಾಗಿ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಈಗ ಆಕ್ಟ್ಗಳಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಕಲಂ 63(2) ಏನ್ ಹೇಳತ್ತೆ? ಸಬ್ಸೆಕ್ಷನ್ 1 ಸೆಪ್ಟೆಂಬರ್ 1ಕ್ಕಿಂತ ಮೊದಲು ಮಾಡಿಸ್ಬೇಕು ಅಂತ ಹೇಳಿದ್ರೆ, ಸಬ್ಸೆಕ್ಷನ್ 2 ಏನ್ ಹೇಳುತ್ತೆ? ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡ್ಕೊಳ್ಬೇಕು ಅನ್ನೋದು ಹೇಳುತ್ತೆ. ಯಾರು ವಾರ್ಷಿಕ ಮಹಾಸಭೆಯು ತನ್ನ ಲೆಕ್ಕಪತ್ರಗಳ ಪರಿಶೋಧನೆಯನ್ನು ಮಾಡಲು ಒಬ್ಬ ಲೆಕ್ಕ ಪರಿಶೋಧಕನನ್ನು ನೇಮಕ ಮಾಡತಕ್ಕದ್ದು. ಇಟ್ ಶಲ್. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಾವು ಮುಂದೆ ಕೂಡ ನಾನು ಹೇಳ್ತೀನಿ. ಸೊ ಲೆಕ್ಕ ಪರಿಶೋಧಕರ ನೇಮಕ ಆಗಬೇಕಾಗಿದ್ದು ಕೇವಲ ವಾರ್ಷಿಕ ಮಹಾಸಭೆಯಲ್ಲಿ, ಸರ್ವ ಸದಸ್ಯರ ಸಭೆಯಲ್ಲಿ. ಬೋರ್ಡ್ ಮೀಟಿಂಗ್ ಅಲ್ಲಿ ಮಾಡ್ತೀವಿ ಸರ್, ನೋ, ನಾಟ್ ವ್ಯಾಲಿಡ್, ಅಸಿಂಧು. ಸರ್ ಬೇರೆ ಡೆಲಿಗೇಟ್ ಮಾಡ್ತೀವಿ ಅಧಿಕಾರಿಗಳಿಗೆ ಅಥವಾ ಅಧ್ಯಕ್ಷರು ನೇಮಕ ಮಾಡಿಕೊಳ್ಳಲು ಅಧಿಕಾರ ನೀಡಲಾಯಿತು, ಅಧ್ಯಕ್ಷರಿಗೆ ಅಧಿಕಾರ ನೀಡಲಾಯಿತು, ನೋ, ನಾಟ್ ವ್ಯಾಲಿಡ್. ವಾರ್ಷಿಕ ಮಹಾಸಭೆಯು ನೇಮಕ ಮಾಡತಕ್ಕದ್ದು. ಇಟ್ ಶಲ್. ನೆಕ್ಸ್ಟ್ ಸಬ್ಸೆಕ್ಷನ್ 3 ಏನ್ ಹೇಳುತ್ತೆ? ಯಾರನ್ನ ನೇಮಕ ಮಾಡ್ಕೊಳ್ಬೇಕು? ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಕೋಆಪರೇಟಿವ್ ಆಡಿಟ್ ಅಂತೇಳಿದೆ. ಲೆಕ್ಕ ಪರಿಶೋಧನಾ ಇಲಾಖೆ ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆಗಿದೆ. ಅದಕ್ಕೆ ಡೈರೆಕ್ಟರ್ಸ್ ಅಂತಿದ್ದಾರೆ. ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್, DCA ಅಂತೀವಿ ನಾವು. ಡೈರೆಕ್ಟರ್ ಅವರು ಒಂದು ಸಹಕಾರಿ ಲೆಕ್ಕ ಪರಿಶೋಧಕರ ಪಟ್ಟಿಯನ್ನು ತಯಾರಿಸ್ತಾರೆ, ಪ್ಯಾನೆಲ್ ಆಫ್ ಆಡಿಟರ್ಸ್.
ಆ ಪಟ್ಟಿಯನ್ನ ತಯಾರಿಸುವ ಮತ್ತು ಪಟ್ಟಿಯನ್ನ ಅದನ್ನ ತಯಾರಿಸಬೇಕಾಗಿದ್ದು ಯಾರು? ಲೆಕ್ಕ ಪರಿಶೋಧನಾ ನಿರ್ದೇಶಕರು. ಮತ್ತೆ ಆ ಪಟ್ಟಿಯನ್ನ ಪ್ರತಿ ಸಹಕಾರ ಸಂಘಕ್ಕೆ ಕಳಿಸತಕ್ಕದ್ದು ಅವರಿಗೆ. ಅಂದ್ರೆ ಸೆಕ್ಷನ್ 63(3) ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲೆಕ್ಕ ಪರಿಶೋಧನಾ ನಿರ್ದೇಶಕರು ಇದನ್ನ ಒಂದು ಎಂಪ್ಯಾನಲ್ಮೆಂಟ್ ಮಾಡಬೇಕು. ಎಂಪ್ಯಾನಲ್ಮೆಂಟ್ ಪ್ರೊಸೀಜರ್ ಏನಿದೆ ಅನ್ನೋದನ್ನ ನಾನು ಮತ್ತೆ ತಗೊಳ್ತೀನಿ, ನಿಯಮಗಳಲ್ಲಿದೆ. ಹೇಗ್ ಮಾಡಬೇಕು, ಯಾರಿಗೆ ಅರ್ಹತೆ ಇದೆ, ಯಾರಿಗೆ ಅನರ್ಹತೆ ಇದೆ ಅನ್ನೋದು ಅದನ್ನು ಕೂಡ ಚರ್ಚೆ ಮಾಡೋಣ. ಅದು ಮುಂದೆ ಇದೆ, ರೂಲ್ಸ್ ಅಲ್ಲಿ ಇದೆ. 4ನೇದ್ರಲ್ಲಿ ಏನ್ ಹೇಳುತ್ತೆ, ಸಬ್ಸೆಕ್ಷನ್ 4ರಲ್ಲಿ ಲೆಕ್ಕ ಪರಿಶೋಧನೆ ಅಂದ್ರೆ ಏನೇನು ಒಳಗೊಂಡಿರ್ಬೇಕು ಅನ್ನೋದು ಸೂಕ್ಷ್ಮವಾಗಿ ಹೇಳಿದೀನಿ. ಅಲ್ಲಿ ಇನ್ನೂ ಎಲಾಬರೇಟ್ ಆಗಿ ಸುಮಾರು ಹೇಳಿದ್ದಾರೆ, ಅದನ್ನ ಮುಂದೆ ನಾನು ತಗೊಳ್ತೀನಿ. ಈಗ ಸಬ್ಸೆಕ್ಷನ್ 4 ಏನ್ ಹೇಳುತ್ತೆ, ಸುಸ್ತಿ ಸಾಲಗಳ ಪರಿವೀಕ್ಷಣೆ, ಇನ್ಸ್ಪೆಕ್ಷನ್ ಆಫ್ ಓವರ್ ಡ್ಯೂ ಲೋನ್ಸ್, ಆಸ್ತಿಗಳ ಭೌತಿಕ ಪರಿಶೀಲನೆ, ಇನ್ಸ್ಪೆಕ್ಷನ್ ಆಫ್ ಫಿಸಿಕಲ್ ಇನ್ಸ್ಪೆಕ್ಷನ್ ಆಫ್ ಅಸೆಟ್ಸ್, ನಗದು ಶಿಲ್ಕು ಮತ್ತು ಭದ್ರತಾ ಪತ್ರಗಳ ಪರಿಶೀಲನೆ, ಲಾಭ ನಷ್ಟದ ದೃಢೀಕರಣ, ಇತರೆ ಕಾನೂನುಗಳ ಪಾಲನೆಯ ಪರಿಶೀಲನೆ. ಬೇರೆ ಬೇರೆ ಕಾನೂನುಗಳು ಅಪ್ಲೈ ಆಗತ್ತೆ ಇದ್ರೆ ಅವುಗಳನ್ನ ಇನ್ನಿತರೆ ಪರಿವೀಕ್ಷಣೆಗಳನ್ನು ಒಳಗೊಂಡಿರತಕ್ಕದ್ದು. ಅಂದ್ರೆ ಸುಮಾರು ಹೇಳಿದ್ದಾರೆ, ನಾನು ಸೂಕ್ಷ್ಮವಾಗಿ ಇದಿಷ್ಟನ್ನೇ ಹೇಳಿದ್ದೀನಿ. ಮುಂದೆ ಲೆಕ್ಕ ಪರಿಶೋಧನೆ ಬಗ್ಗೆ ತಗೊಂಡವಾಗ ನಾನು ಅದಷ್ಟನ್ನು ನಿಮಗೆ ಹೇಳ್ತೀನಿ, ಏನೇನು ಮಾಡ್ಬೇಕಾಗತ್ತೆ ಒಬ್ಬ ಲೆಕ್ಕ ಪರಿಶೋಧಕ. ಅಂದ್ರೆ ಲೆಕ್ಕ ಪರಿಶೋಧಕನ ಹೊಣೆಗಾರಿಕೆ ಏನು ಅನ್ನೋದು ನಿಮ್ಗೆ ಗೊತ್ತಾದ್ರೆ ನೀವು ಅವರಿಗೆ ಬೇಕಾದ ಮಾಹಿತಿಯನ್ನ, ಪೂರಕ ದಾಖಲಾತಿಗಳನ್ನ ಕೊಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗತ್ತೆ. ಹಾಗೆ ಸಬ್ಸೆಕ್ಷನ್ 5 ಏನ್ ಹೇಳತ್ತೆ, ಲೆಕ್ಕ ಪರಿಶೋಧಕನು ಅವನಿಗೆ ಬೇಕಾಗಿರುವಂತಹ ಲೆಕ್ಕ ಪತ್ರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕ, ಯಾವುದೇ ದಾಖಲೆ ಪತ್ರಗಳನ್ನ ಹಾಜರುಪಡಿಸಲಿಕ್ಕೆ ಸಮನ್ ಮಾಡಬಹುದು. ಅಂದ್ರೆ ಸಮನ್, ಹಿ ಕ್ಯಾನ್ ಇಶ್ಯೂ ಸಮನ್ಸ್. ನಾವು ಒಂದಿಷ್ಟು ಪುಸ್ತಕಗಳನ್ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದ್ರೆ ಲೆಕ್ಕ ಪರಿಶೋಧಕರು, ಆಡಿಟರ್ಸ್ ಯಾರು ಬರ್ತಾರೆ, ದೇ ಕ್ಯಾನ್ ಇಶ್ಯೂ ಸಮನ್ಸ್. ಸಮನ್ಸ್ ಅಂದ್ರೆ ಬಾಡಿ ವಾರಂಟ್. ಯಾರದನ್ನ ಇಟ್ಕೊಂಡಿದಾರೋ ಅವರಿಗೆ ನೀವು ಇಂಥದ್ದನ್ನ ಹಾಜರುಪಡಿಸತಕ್ಕದ್ದು, ಈ ಸಮನ್ನು ಪಡೆದ 3 ದಿನದೊಳಗಾಗಿ ಅದನ್ನು ಹಾಜರುಪಡಿಸತಕ್ಕದ್ದು ಅಂದ್ರೆ ಹಾಜರುಪಡಿಸ್ಬೇಕು. ಹಾಗೆ ಸಮನ್ಸ್ಗಳನ್ನ ಅವರು ಇಶ್ಯೂ ಮಾಡಬಹುದು. ಹಾಗೆ ಸಬ್ಸೆಕ್ಷನ್ 6 ಅಲ್ಲಿ ನಿರ್ದೇಶಕರು ಮತ್ತು ನೌಕರರು ಲೆಕ್ಕ ಪರಿಶೋಧಕರು ಕೇಳಿರುವಂತಹ ಮಾಹಿತಿಗಳನ್ನು ಒದಗಿಸತಕ್ಕದ್ದು. ಅಂದ್ರೆ ಯಾರು ಒದಗಿಸ್ಬೇಕು ಅನ್ನೋದನ್ನು ಆಕ್ಟ್ ಸ್ಪಷ್ಟ ಮಾಡುತ್ತೆ. ಡೈರೆಕ್ಟರ್ಸ್ ಅಂದ್ರೆ ಬೋರ್ಡ್ ಕೊಡ್ಬೇಕಾಗತ್ತೆ, ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಎಲ್ಲದೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿನೇ ಕೊಡ್ಬೇಕು ಅಂತಿಲ್ಲ. ಕೆಲವೊಂದನ್ನ ನಾವು ಮ್ಯಾನೇಜರ್ಸು, ಬ್ರಾಂಚ್ ಮ್ಯಾನೇಜರ್ಸು, ಸೂಪರ್ವೈಸರ್ಸು, ಕ್ಲರ್ಕ್ಗಳು, ಗೋಡೌನ್ ಅಸಿಸ್ಟೆಂಟ್ ಯಾರಿಂದನೂ ನಾವು ತಗೊಳ್ಬಹುದು. ಆಯಾ ಹೊಣೆಗಾರಿಕೆ ಯಾರಿಂದ ಇದೆ ಅವರಿಂದೆಲ್ಲ ತಗೊಳ್ಬಹುದು. ಹಾಗೆ ಸೆಕ್ಷನ್ 63(7) ಏನ್ ಹೇಳುತ್ತೆ, ಸೆಕ್ಷನ್ 63(7) ಏನ್ ಹೇಳುತ್ತೆ ಅಂದ್ರೆ, ಆಡಳಿತ ಮಂಡಳಿಯು, ಇದು ತುಂಬಾ ಇಂಪಾರ್ಟೆಂಟ್, ಹೆಚ್ಚಿನ ಆಡಳಿತ ಮಂಡಳಿಗಳು ಅಥವಾ ಸಿಬ್ಬಂದಿಗಳು ಇದನ್ನು ಗಮನಿಸಿ, 2013ಗಿಂತ ಮೊದಲು ಇದು ಇರಲಿಲ್ಲ. ಅದು 2013ರ ನಂತರ 3 ವಿಚಾರಗಳನ್ನ ಕಡ್ಡಾಯ ಮಾಡಿದೆ, 3 ಡೇಟ್ಗಳಿಗೆ ಕಡ್ಡಾಯ ಮಾಡಿದೆ. ಒಂದು, ನೀವು ಆಡಿಟ್ ಅನ್ನ ಯಾವಾಗ ಮುಗಿಸ್ಬೇಕು ಅಂತ ಹೇಳಿದರೆ ಅದಕ್ಕೆ ಪುಸ್ತಕಗಳನ್ನ ನೀವು ಯಾವಾಗ ಒದಗಿಸ್ಬೇಕು ಅನ್ನೋದನ್ನ ಆಕ್ಟ್ ಕಡ್ಡಾಯ ಮಾಡಿದೆ. ಸಾಲ ಖೈದಿನಿಂದ 30 ದಿನದೊಳಗೆ, ಅಂದರೆ ಏಪ್ರಿಲ್ 30ರ ಒಳಗಾಗಿ ನೀವು ಲೆಕ್ಕ ಪುಸ್ತಕಗಳನ್ನ ಕಂಪ್ಲೀಟ್ ಮಾಡಿ, ಮೊದಲಿನ ಹಾಗೆ ನೀವು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ವರೆಗೆ ಬುಕ್ಸ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿಕ್ ಬರೋದಿಲ್ಲ ಸ್ನೇಹಿತರೆ. ಮಾರ್ಚ್ 31 ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳ ಒಳಗಡೆ ನೀವು ಅದಷ್ಟನ್ನು ಮುಗಿಸಿ, ಏನೇನು ನಿಮ್ದು ಎಂಟ್ರೀಸ್ ಇದೆ ಅದನ್ನ ಎಂಟ್ರೀಸ್ಗಳು ನಾನು ಹೇಳ್ತೀನಿ. ಸಾಲ ಖೈದಿನಿಂದ ಅಂತರ ಮಾಡಬೇಕಾದ ಎಂಟ್ರೀಸ್ ಏನಿದೆ ಅದಷ್ಟು ಹೇಳ್ತೀನಿ ನಾನು. ಮಾಡಿ ಮಾರ್ಚ್ 31 ಬುಕ್ಸ್ ಅನ್ನ ಕ್ಲೋಸ್ ಮಾಡಿ, ಏಪ್ರಿಲ್ 30ರ ಒಳಗಾಗಿ ಹಾಜರುಪಡಿಸತಕ್ಕದ್ದು. ಇದನ್ನ ನಾನು ವಿಶೇಷವಾಗಿ ಚರ್ಚೆ ಮಾಡ್ತೀನಿ ಮುಂದಿನ ಒಂದು ಸ್ಲೈಡ್ ಅಲ್ಲಿ ಇದೆ ಇದು, ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ನಿಮ್ ಜೊತೆಗೆ. ಸಬ್ಸೆಕ್ಷನ್ 8 ಏನ್ ಹೇಳುತ್ತೆ, ಲೆಕ್ಕ ಪರಿಶೋಧಕ ಸೆಪ್ಟೆಂಬರ್ 1ರ ಒಳಗಾಗಿ ಲೆಕ್ಕ ಪರಿಶೋಧನಾ ವರದಿಯನ್ನ ಸಲ್ಲಿಸಬೇಕು. ಯಾರ್ಯಾರಿಗೆ ಸಲ್ಲಿಸಬೇಕು ಅನ್ನೋದು ಇದೇ ರೂಲ್ಸ್ ಅಲ್ಲಿ, ರೂಲ್ಸ್ ಬಂದಾಗ ಅದನ್ನ ನಾನು ಹೇಳ್ತೀನಿ. ಹಾಗಾಗಿ ನಿಮಗೆ ಹೇಗೆ ಲಾಸ್ಟ್ ಡೇ ಇದೆಯೋ ಹಾಗೆ ಲೆಕ್ಕ ಪರಿಶೋಧಕನಿಗೆ ಕೂಡ ಅಂತಿಮ ದಿನಾಂಕ ಇದೆ, ಗಡುವು, ಟಾರ್ಗೆಟ್ ಡೇಟ್.
ಹಾಗೆ ಸಬ್ಸೆಕ್ಷನ್ 9 ಏನ್ ಹೇಳುತ್ತೆ? ಇದು ಒಂದು ವಿಶೇಷವಾದಂಥದ್ದು. ಇದು ಮೊದಲು ಇರಲಿಲ್ಲ ಸ್ನೇಹಿತರೆ. ಲೆಕ್ಕ ಪರಿಶೋಧಕನು ನಿಮ್ಮ ಸಭೆಗೆ ಹಾಜರಾಗುವ ಅಗತ್ಯ ಇರಲಿಲ್ಲ. ಆದರೆ ಲೆಕ್ಕ ಪರಿಶೋಧಕನು ಸಹಕಾರಿಯ ಸಾಮಾನ್ಯ ಸಭೆಯ ಆಹ್ವಾನವನ್ನು ಪಡೆಯಲು, ಸಾಮಾನ್ಯ ಸಭೆಗೆ ಹಾಜರಾಗಲು ಮತ್ತು ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟಂತೆ ಅಹವಾಲುಗಳನ್ನು ಕೇಳಲು ಹಕ್ಕುಳ್ಳವನಾಗಿರುತ್ತಾನೆ. he is entitled. Auditor, the chartered accountant or the statutory auditor is entitled to receive the notice of the AGM. He is entitled to attend the meeting. He is entitled to give the clarifications regarding the accounts and financial statements. ಅವನು ತಾನು ಮಾಡಿರುವಂತಹ ಲೆಕ್ಕಪತ್ರಗಳ ಅಥವಾ ಏನು ಅಂತಿಮ ಲೆಕ್ಕಪತ್ರಗಳಿದಾವೆ ಅವುಗಳ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ಅವುಗಳಿಗೆ ಹೇಳಲಿಕ್ಕೆ ಹಕ್ಕಿದೆ. ಅಂದ್ರೆ ಏನಂದ್ರೆ ಇದರಿಂದ ಏನಾಗತ್ತೆ ಅಂದ್ರೆ, ನಿಮ್ಮ ಲೆಕ್ಕ ಪರಿಶೋಧಕರಿಗೆ ನಿಮ್ಮ ಸಾಮಾನ್ಯ ಸಭೆಯ ಇನ್ವಿಟೇಷನ್ ನೀವು ಕೊಡಬೇಕು. ಇಲ್ಲದೆ ಹೋದರೆ ಲೆಕ್ಕ ಪರಿಶೋಧಕ ನಿಮ್ಮ ಇದಕ್ಕೆ ಅಟೆಂಡ್ ಆಗುವಂತಿಲ್ಲ. ಯಾಕೆಂದ್ರೆ ಅವನು ಸಾಮಾನ್ಯ ಸದಸ್ಯನಲ್ಲ. ಅವನಿಗೆ ಲೆಕ್ಕ ಪರಿಶೋಧಕರು ನಿಮ್ಮ ಸಾಮಾನ್ಯ ಸದಸ್ಯರಾಗುವಂತಿಲ್ಲ. ಅದು ಮುಂದೆ ಬರ್ತೀನಿ ನಾನು ಹೇಳುವಾಗ, ಅರ್ಹತೆ ಬಗ್ಗೆ ಹೇಳುವಾಗ. ಹಾಗಾಗಿ ಅವನಿಗೆ ನೀವು ನೋಟಿಸ್ ಕೊಡದೇ ಇದ್ರೆ ಅಥವಾ ಆಹ್ವಾನವನ್ನು ಕೊಡದೆ ಹೋದ್ರೆ ಅವನು ಬರುವಂತಿಲ್ಲ. ಹಾಗಾಗಿ ನೀವು ಒಂದು ಲೆಟರ್ ಕೊಡ್ಬೇಕು ಅವರಿಗೆ. ಸಾಮಾನ್ಯ ಸಭೆ ಇಂಥ ದಿನ, ನಮ್ಮ ಸಾಮಾನ್ಯ ಸಭೆ ಇಂಥ ದಿನ ಇದೆ, ಅಂತ ದಿನ ನೀವು ಬಿಡು ಮಾಡಿಕೊಂಡು ನಮ್ಮ ಸಾಮಾನ್ಯ ಸಭೆಗೆ ಹಾಜರಾಗಿ ಲೆಕ್ಕಪತ್ರಗಳಿಗೆ ಸಂಬಂಧಪಟ್ಟದ ಯಾವುದೇ ಪ್ರಶ್ನೆಗಳು ಬಂದರೂ ತಾವು ಅದಕ್ಕೆ ಸಮಜಾಯಿಷಿ ನೀಡಲು ಅರ್ಹರಿರ್ತೀರಿ. ಹಾಗಾಗಿ ಬರಬೇಕು ಅಂತ ಒಂದು ಆಹ್ವಾನ ಪತ್ರಿಕೆ, ನೋಟಿಸ್ ಅಲ್ಲ ಇದು, ಮತ್ತೆ ಆ ಸಮನ್ಸು ಅಲ್ಲ. ಅವನಿಗೆ ಆಹ್ವಾನ ಕೊಡಬೇಕು. ಯಾಕೆಂದ್ರೆ ಅವನಿಗೆ he is entitled to come and attend the meeting. ಇಲ್ಲದೆ ಹೋದ್ರೆ, ನೀವು ಆಹ್ವಾನ ಕೊಡದೆ ಹೋದ್ರೆ he is not entitled to attend because he is not a member of your organization. ಅವನು ನಮ್ಮ ಸಹಕಾರಿಯ ಸದಸ್ಯನ ಅಲ್ಲದೆ ಇರೋದ್ರಿಂದ ಅವನಿಗೆ ಲೆಕ್ಕ ಪರಿಶೋಧಕನಿಗೆ ಹಾಜರಾಗುವ ಅರ್ಹತೆ ಬರೋದಿಲ್ಲ. ಕೆಲವೊಂದು ಸ್ಪೆಸಿಫಿಕ್ ಆಗಿ ಹೇಳುವಂತದ್ದು, ನಮ್ಮ ಲೆಕ್ಕ ಪರಿಶೋಧಕರಿಗೆ ನೀವು 11ರಿಂದ 12ರವರೆಗೆ ಅಂದ್ರೆ ನಮ್ಮ ಲೆಕ್ಕಪತ್ರಗಳ ಮಂಡನೆ ಇದು ಆ ವಿಷಯದ ಬಗ್ಗೆ ಮಾತನಾಡುವಾಗ ಮಾತ್ರ ಅವರ ಪ್ರೆಸೆನ್ಸ್ ಇದ್ರು ಸಾಕು. ಇಡೀ ನಿಮ್ಮ ಪ್ರಾರ್ಥನೆಯಿಂದ ವಂದನಾರ್ಪಣೆವರೆಗೆ ಇರ್ಬೇಕು ಅಂತಿಲ್ಲ. ಲೆಕ್ಕ ಪರಿಶೋಧನೆಯ ವರದಿಯ ಮಂಡನೆ ಮತ್ತು ಅನುಮೋದನೆ ಅಂತ ಏನು ವಿಚಾರ ಬರುತ್ತೆ ಆವಾಗ ಅವ್ರು ಇರೋಕೆ ಬೇಕಾಗತ್ತೆ, ಅವರಿಗೆ ಆಹ್ವಾನ ನೀಡಿರ್ಬೇಕು. ಹಾಗಾಗಿ ಪ್ರತಿಯೊಂದು ಸಾಮಾನ್ಯ ಸಭೆಯ ನೋಟಿಸ್ ಅನ್ನ ಒಂದು ಕವರಿಂಗ್ ಲೆಟರ್ ಇಟ್ಟು ಅದು ಅವರಿಗೆ ಕಳಿಸ್ಬೇಕಾಗತ್ತೆ. ಇಲ್ಲಿ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರ್ಯಾರು ಇದ್ದೀರಿ ಅವರೆಲ್ಲ ನೋಡ್ಕೊಳ್ಳಿ. ನಿಮ್ಮ ಲೆಕ್ಕ ಪರಿಶೋಧಕರನ್ನು ಕೂಡ ಆಹ್ವಾನ ಮಾಡಬೇಕು. ಅವನು ಅಲ್ಲಿ ಬಂದು ಹಾಜರಾಗ್ಲಿಕ್ಕೆ ಹಕ್ಕುಳ್ಳವನು ಇರ್ತಾನೆ. ಆದ್ರೆ ಅವನು ಎಲ್ಲಾ ಇದಕ್ಕೂ ಹಾಜರಾಗ್ಲೇಬೇಕು ಅಂತಿಲ್ಲ. ಅವನಿಗೆ ಕಡ್ಡಾಯ ಇಲ್ಲ. ಅವನು ಹಾಜರಾಗ್ಲೇಬೇಕಾ ಸರ್, ಅವನು ಬರ್ದೇ ಹೋದ್ರೆ ಮುಂದಿನ ವರ್ಷ ಅವನಿಗೆ ಏನ್ ಮಾಡ್ಬೇಕು, ಏನು ಸಂಬಂಧ ಇಲ್ಲ. ಬರಬೇಕು ಅನ್ಸಿದರೆ ಅವನು ಹಕ್ಕುಳ್ಳವನಾಗಿರ್ತಾನೆ. ಅವನು he is entitled to attend. he should attend ಅಂತ ಎಲ್ಲೂ ಹೇಳಿಲ್ಲ. ಓಕೆ. ಹಾಗೆ ಮುಂದುವರೆದಂತೆ ಸಬ್ಸೆಕ್ಷನ್ 10 ಏನ್ ಹೇಳುತ್ತೆ? ಇದು ಮತ್ತೆ 2013ರ ನಂತರ ಬದಲಾವಣೆಯಾದ ರೀತಿಯಲ್ಲಿ ಇರುವಂತದ್ದು. ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಲೆಕ್ಕ ಪರಿಶೋಧನಾ ವರದಿಯಲ್ಲಿ ನ್ಯೂನತೆಗಳು, ದೋಷಗಳು, ಲೋಪದೋಷಗಳನ್ನೆಲ್ಲ ಇರ್ತದೆ. ನಮ್ಗೆ ಏನೇನು ಡಿಫೆಕ್ಟ್ ಇದೆ ಅಂತೇಳಿ ಮೆನ್ಷನ್ ಮಾಡಿರ್ತೀವಿ. ಯಾವ್ದಕ್ಕೋ ಸೈನ್ಗಳಿರೋದಿಲ್ಲ, ಅಥವಾ ಇನ್ನೇನೋ ಒಂದು ಪ್ರೊಸೀಜರ್ ಲ್ಯಾಪ್ಸ್ ಆಗಿರುತ್ತೆ, ಅಥವಾ ಇನ್ನೇನೋ ಲೋಪದೋಷಗಳನ್ನ ಗುರುತಿಸಿ ಅವರ ತೋರಿಸಿದ್ದನ್ನ, ಅದಕ್ಕೆ ಏನೇನು ಲೋಪದೋಷಗಳನ್ನು ಗುರುತಿಸಿದ್ದಾರೆ ಅದನ್ನ ತೋರಿಸ್ಬೇಕು. ಅದನ್ನ ಸರಿಪಡಿಸ್ಲಿಕ್ಕೆ ಅಥವಾ ಅಕ್ರಮಗಳನ್ನು ನೇರ್ಪಡಿಸ್ಲಿಕ್ಕೆ ಏನು ಕ್ರಮ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಅದನ್ನ ಆಡಳಿತ ಮಂಡಳಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸ್ಬೇಕು. ಅನುಪಾಲನಾ ವರದಿ ಅಂತೀವಿ ಇದಕ್ಕೆ. ಅಂತಹ ಅನುಪಾಲನಾ ವರದಿಯನ್ನ ಸಾಮಾನ್ಯ ಸಭೆಯ ನಡೆದು 30 ದಿನದೊಳಗೆ ರಿಜಿಸ್ಟ್ರಾರ್ಗೆ ಲೆಕ್ಕ ಪರಿಶೋಧನಾ ನಿರ್ದೇಶಕರಿಗೆ ಸಲ್ಲಿಸಬೇಕು. ಇದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಒಂದು ಕರ್ತವ್ಯ. ಹಾಗಾಗಿ ಇದು ಕೂಡ ಮೊದಲು ಇರಲಿಲ್ಲ, ಹೊಸದಾಗಿ ಬಂದಿರುವಂತದ್ದು.
ಅಫ್ಕೋರ್ಸ್ ಈ ಸೆಕ್ಷನ್ 63ನೇ ತುಂಬಾ ಬದಲಾವಣೆಯಾಗಿ ಹೊಸದಾಗಿ ಬಂದಿದೆ. ಹಳೆ ಲೆಕ್ಕ ಪರಿಶೋಧನೆಯ ಅಂಶಗಳಲ್ಲಿ ತುಂಬಾ ಬದಲಾವಣೆ ಆಗಿದೆ. ಹಾಗೆ 12ನೇದು ಏನ್ ಹೇಳುತ್ತೆ, ಅಕಸ್ಮಾತ್ ನಮ್ಮ ಲೆಕ್ಕ ಪರಿಶೋಧನೆ ಸರಿಯಾಗಿಲ್ಲ ಅಥವಾ ಯಾವುದೋ ಒಂದು ವಂಚನೆ ಅವ್ಯವಹಾರಗಳನ್ನ ಪತ್ತೆ ಹಚ್ಚಲಿ ವಿಫಲವಾಗಿದೆ, ಹಾಗೇನಾದ್ರು ಸಾಮಾನ್ಯ ಸಭೆಗೆ ಕಂಡು ಬಂದ್ರೆ, ಅಥವಾ ನಮ್ಮ ಸಹಕಾರ ಸಂಸ್ಥೆಯನ್ನ ಎ ವರ್ಗದಲ್ಲಿ ಇಡಬೇಕಾಗಿತ್ತು ಬಿ ವರ್ಗದಲ್ಲಿ ಇಟ್ಟಿದ್ದಾರೆ ಅಥವಾ ಸಿ ವರ್ಗದಲ್ಲಿ ಇಟ್ಟಿದ್ದಾರೆ, ವರ್ಗೀಕರಣದಲ್ಲಿ ತಪ್ಪಾಗಿದೆ, ಹೀಗೇನಾದ್ರು ಸಾಮಾನ್ಯ ಸಭೆಗೆ ಅನಿಸಿದ್ರೆ ಸಾಮಾನ್ಯ ಸಭೆ ಮರು ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ತೀರ್ಮಾನಿಸಬಹುದು. ಮರು ಲೆಕ್ಕ ಪರಿಶೋಧನೆ ರಿಆಡಿಟ್ ಸೆಕ್ಷನ್ 12 ಅದರಲ್ಲಿ ಮರು ಲೆಕ್ಕ ಪರಿಶೋಧನೆಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ನಮಗೆ ಸಾಮಾನ್ಯ ಸಭೆಗೆ ಅದಕ್ಕೆ ಗೊತ್ತಾಗಿಲ್ಲ ಅಥವಾ ಅವರು ಅದರ ಬಗ್ಗೆ ಕ್ರಮ ತಗೊಂಡಿಲ್ಲ, ಹಾಗಾದ್ರೆ ಸರ್ಕಾರ ಕೂಡ ಮರು ಲೆಕ್ಕ ಪರಿಶೋಧನೆ ಮಾಡಬಹುದು. ರಾಜ್ಯ ಸರ್ಕಾರ ಅಂದ್ರೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಕೂಡ ಸಾಮಾನ್ಯ ಸದಸ್ಯರಿಗೂ ಅಧಿಕಾರ ಇದೆ, ಹಾಗೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಗೂ ಅಧಿಕಾರ ಇದೆ. ಯಾವುದೋ ಒಂದು ಇದರಲ್ಲಿ ಅವರಿಗೆ ಮಾಹಿತಿಗಳು ಬರುತ್ತೆ, ಇಂಥದ್ರಲ್ಲಿ ಲೋಪದೋಷಗಳು ಸಾಕಷ್ಟಿದ್ರು ಅವರು ಮುಚ್ಚಿಟ್ಟಿದ್ದಾರೆ, ಅದನ್ನು ತೋರಿಸಿಲ್ಲ ಅಂತ ಏನೇನಾದ್ರು ಗೊತ್ತಾದ್ರೆ ಅವರು ಕೂಡ ರಿಆಡಿಟ್ಗೆ ಮಾಡಬಹುದು. ಹಾಗೆ ಈ ಸೆಕ್ಷನ್ 63(14) ಅಂದ್ರೆ 14ರಲ್ಲಿ ಸಬ್ಸೆಕ್ಷನ್ 33(14) ಸಂವರ್ಣ ಕಾಯ್ದೆಯಲ್ಲಿ ಏನು, ಈ ಸಹಕಾರ ಕೊಟ್ಟಿರುವಂತಹ ಸಾಲಗಳು, ಭದ್ರತಾ ಸಾಲಗಳು ಸೂಕ್ತವಾದ ಭದ್ರತೆಯನ್ನು ಹೊಂದಿದೆಯಾ, ಅವುಗಳಿಗೆ ಇರುವಂತಹ ನಿಬಂಧನೆಗಳು ಸಹಕಾರಿಯ ಹಿತಾಸಕ್ತಿಗೆ ಸರಿಯಾಗಿದೆಯಾ ಅಥವಾ ಪ್ರತಿಕೂಲವಾಗಿದೆಯಾ, ಇಟ್ ಈಸ್ ಅಗೇನ್ಸ್ಟ್ ದಿ ಇಂಟರೆಸ್ಟ್ ಆಫ್ ದಟ್ ಸೊಸೈಟಿ ಅಂತಿದ್ರೆ, ಅಥವಾ ಕೇವಲ ಪುಸ್ತಕ ನಮೂದುಗಳು ಅಂದ್ರೆ ವ್ಯವಹಾರ ನಡೆದಿಲ್ಲ, ಕೇವಲ ಪುಸ್ತಕಗಳ ನಮೂದುಗಳು ಮಾಡಿದ್ದಾರೆ, ಅದರಿಂದಾಗಿ ಸಹಕಾರಿ ವ್ಯವಹಾರಗಳು ಸಹಕಾರಿ ಹಿತಾಸಕ್ತಿಗೆ ಬಾಧಕವಾಗಿದ್ರೆ ಇಟ್ ಈಸ್ ಅಗೇನ್ಸ್ಟ್ ದಿ ಇಂಟರೆಸ್ಟ್ ಆಫ್ ದಿ ಸೊಸೈಟಿ. ವೈಯಕ್ತಿಕ ವೆಚ್ಚಗಳನ್ನ ರಾಜಸ್ವ ಲೆಕ್ಕ ಖರ್ಚಿಗೆ ಹಾಕಿದ್ರೆ, ಅಂದ್ರೆ ನನ್ನ ವೈಯಕ್ತಿಕ ವೆಚ್ಚಗಳು ಅಧ್ಯಕ್ಷರದ್ದು, ಡೈರೆಕ್ಟರ್ಸ್ದು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿದು ಯಾರದ್ದೋ ಒಂದು ಇದನ್ನ ತಮ್ಮ ಈ ಸಹಕಾರಿಯ ಲೆಕ್ಕಕ್ಕೆ ಹಾಕಿದ್ರೆ ನಡೆಯುತ್ತೆ. ಆ ತರ ಸುಮಾರು ಯಾವುದೇ ಹಣವನ್ನ ಸ್ವೀಕರಿಸದೆ ಷೇರುಗಳ ಷೇರು ಹಂಚಿಕೆ ಮಾಡುವಾಗ ಹಣವನ್ನ ನಗದು ರೂಪದಲ್ಲಿ ಅಥವಾ ಬ್ಯಾಂಕಿನ ಮೂಲಕದಲ್ಲಿ ತಗೋಬೇಕು, ಬೇರೆ ರೂಪದಲ್ಲಿ ಸ್ವೀಕರಿಸುವಂತಿಲ್ಲ. ಹಾಗಾಗಿ ಆ ರೀತಿಯ ಯಾವುದೇ ಒಂದು ಹಣವನ್ನ ಸ್ವೀಕರಿಸದೆ ಷೇರುಗಳನ್ನು ಹಂಚಿಕೆ ಮಾಡಿದರೆ, ಅಂದ್ರೆ ಕಂಪನಿಗಳ ತರ ಬೋನಸ್ ಶೇರ್ ಕೊಟ್ಟಿದ್ದೀವಿ ಅಥವಾ ಈ ತರ ಏನೋ ಅಡಿಷನಲ್ ಶೇರ್ ಕೊಟ್ಟಿದೀವಿ, ಆ ತರ ಎಲ್ಲ ಕೊಡಕ್ ಬರೋದಿಲ್ಲ ಸ್ನೇಹಿತರೆ, ನಮಗದು ಅವಕಾಶ ಇಲ್ಲ. ಪ್ರಾಫಿಟ್ ಬಂದಿದೆ ಈ ಸಾರಿ, ಅದ್ರ ಬದಲಾಗಿ ಶೇರ್ ಕೊಡ್ತೀವಿ ಸರ್, ಪ್ರಾಫಿಟ್ ಅನ್ನ ಹಂಚುವಾಗ ನಾವು ಶೇರ್ ರೂಪದಲ್ಲಿ ಕೊಡ್ತೀವಿ ಸರ್, ನೋ, ಬರೋದಿಲ್ಲ. ಡಿವಿಡೆಂಡ್ ಅನ್ನ ಶೇರ್ ರೂಪದಲ್ಲಿ ಹಂಚೋದಾಗ್ಲಿ ಅಥವಾ ಬೇರೆ ಯಾವುದೇ ಬೋನಸ್ ಶೇರ್ಗಳನ್ನ, ಅಡಿಷನಲ್ ಶೇರ್ಗಳನ್ನ, ಅದೆಲ್ಲ ನಮಗೆ ಅವಕಾಶ ಇಲ್ಲ. ಆ ರೀತಿ ಏನಾದ್ರು ಇದ್ದರೆ ಅದನ್ನ ಲೆಕ್ಕ ಪರಿಶೋಧನೆ ಅದರ ಬಗ್ಗೆ ವಿಚಾರಣೆ ಮಾಡಿ ವರದಿ ಮಾಡಬೇಕು. ಹಾಗೆ ಸೆಕ್ಷನ್ 63(19) ಅಲ್ಲಿ ಏನ್ ಹೇಳತ್ತೆ, ನಾನು ಮಧ್ಯದಲ್ಲಿ ಕೆಲವೊಂದು ಸಬ್ ಸೆಕ್ಷನ್ಗಳು ಬಿಟ್ಟಿದೀವಿ, ಅದು ಗೌಣ ಅಥವಾ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಲೆಕ್ಕ ಪರಿಶೋಧಕರನ್ನ ಅಪಾಯಿಂಟ್ ಮಾಡಬೇಕು ಮತ್ತು ಮಹಾಸಭೆಯ ಸಂಭಾವನೆಯನ್ನು ಕೂಡ ನಿಗದಿಪಡಿಸಬೇಕು. ಮಹಾಸಭೆಯೇ ಅಂದ್ರೆ ಸಹಕಾರಿಯೇ ಅದನ್ನ ಭರಿಸಬೇಕು. ಹೂ ಹ್ಯಾಸ್ ಟು ಬೇರ್ ದಿ ಆಡಿಟ್ ಕಾಸ್ಟ್? ಗವರ್ಮೆಂಟಾ? ಇಲ್ಲ, ಆಯಾ ಸಹಕಾರ ಸಂಘಗಳು. ಮತ್ತೆ ಸೆಕ್ಷನ್ 20 ಸಬ್ಸೆಕ್ಷನ್ 20 ಹೇಳ್ತಾರೆ, ಇದು ಸಂವರ್ಣ ಕಾಯ್ದೆಯಲ್ಲಿ ಇಲ್ಲ, ಕೇವಲ ಸಹಕಾರ ಕಾಯ್ದೆಯಲ್ಲಿದೆ. ಸಪೋಸ್ ಲೆಕ್ಕ ಪರಿಶೋಧನಾ ನಿರ್ದೇಶಕರು ಅಂದ್ರೆ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ಗೆ ಯಾವುದೋ ಒಂದು ಸಹಕಾರಿಯ ಹಿಂದಿನ 3 ವರ್ಷಗಳ ಲೆಕ್ಕಪತ್ರಗಳನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರದಿಂದ ಅನುಮತಿ ತಗೊಂಡು ಅದನ್ನ ಮರುಪರಿಶೀಲನೆ ಮಾಡಬಹುದು. ಮರುಪರಿಶೋಧನೆ ಬೇರೆ, ಅರ್ಥ ಮಾಡ್ಕೊಳ್ಳಿ. ಮರುಪರಿಶೋಧನೆ ಆಡಿಟ್ ಬೇರೆ, ಇದು ಮರುಪರಿಶೀಲನೆ ಇನ್ಸ್ಪೆಕ್ಷನ್ ಅಥವಾ ವೆರಿಫಿಕೇಶನ್. ಸಾರಿ, ಇನ್ಸ್ಪೆಕ್ಷನ್ ಅಲ್ಲ, ವೆರಿಫಿಕೇಶನ್. ಅದರಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂದ್ರೆ
ಮುಂದಿನ ವರ್ಷದ ಆಡಳಿತ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸೇರಿಸ್ಕೊಳ್ಳಿಕ್ಕೆ ಅವರು ಸೂಚನೆ ಮಾಡಬಹುದು. ಕೆಲವು ಸಾರಿ ಏನಾಗುತ್ತೆ, ಸಣ್ಣ ಪುಟ್ಟ ದೋಷಗಳು ಕಂಡಿರುತ್ತೆ, ಅದರಲ್ಲಿ ಯಾರು ಮೋಸ ಅಥವಾ ವಂಚನೆ ಅಥವಾ ದುರುಪಯೋಗ ಯಾವುದೂ ಆಗಿರೋದಿಲ್ಲ. ಕಟ್ಟಡ ನೀತಿಯನ್ನ ಸರಿಯಾಗಿ ಬಳಸಿರುವಂತ ಕಾರಣ ಇರೋದಿಲ್ಲ, ಅದನ್ನ ಸರಿಯಾಗಿ ಮಾಡ್ಕೊಡ್ಬೇಕಿತ್ತು. ಎಲ್ಲೋ ಲೋಪದೋಷಗಳು ಕಾಣಬಿಡತ್ತೆ. ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಏನೋ ಒಂದಷ್ಟು ಲೆಕ್ಕ ಪರಿಶೋಧನಾ ದೋಷಗಳು ಕಾಣ್ಬರುತ್ತೆ. ಅಂದ್ರೆ ಆಕ್ಟ್ಗಳಿಗೆ ವೈಲೇಷನ್ ಆಗುವಂತದ್ದು ಅಥವಾ ಸಣ್ಣ ಪುಟ್ಟ ಎರರ್ಗಳು, ಅದರಲ್ಲಿ ಯಾರಿಂದಲೂ ವಸೂಲಾತಿ ಅಥವಾ ಅವ್ಯವಹಾರ ಅಥವಾ ದುರುಪಯೋಗ ಅಥವಾ ವಂಚನೆ ಅದ್ಯಾವುದೂ ಇರೋದಿಲ್ಲ. ಆದರೆ ಕಾರಣ ತಾಂತ್ರಿಕವಾಗಿ ಕೆಲವೊಂದು ಮಿಸ್ಟೇಕ್ಗಳಾಗಿರುತ್ತೆ. ಅಂಥದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಲೆಕ್ಕ ಪರಿಶೋಧಕರು 3 ವರ್ಷದ್ದು ವೆರಿಫೈ ಮಾಡಿ ಸವಕಳಿ ಬಗ್ಗೆ ಇರ್ಬೋದು, ನಿಧಿಗಳ ಉಪಯೋಗದ ಬಗ್ಗೆ ಇರ್ಬೋದು, ಈ ರೀತಿಯ ಕೆಲವೊಂದು ವಿಚಾರಗಳು ಬಂದಾಗ ಅದನ್ನ ಮರುಪರಿಶೀಲನೆ ಮಾಡಿ ಅವುಗಳ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ಕೊಟ್ಟು ಅವುಗಳನ್ನ ಮುಂದಿನ ವರ್ಷದ, ಯಾಕೆಂದ್ರೆ ಹಿಂದಿನ ವರ್ಷದ ಆಡಿಟ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಆಗಿ ಆಗೋಗಿರ್ತದೆ, ಅದನ್ನ ನಾವು ಮತ್ತೆ ತಿದ್ದುವಂತಿಲ್ಲ. ಹಂಗೇನಾದ್ರು ತಿದ್ದಬೇಕಾಗತ್ತೆ ಅಂದ್ರೆ ರೀ ಆಡಿಟ್ ಆಗ್ಬೇಕಾಗತ್ತೆ. ರೀ ಆಡಿಟ್ ಅಲ್ಲ, ಇದು ಫುಲ್ ಟೈಮ್ ಎಕ್ಸರ್ಸೈಸ್ ಅಲ್ಲ, ಕೇವಲ ಕೆಲವೊಂದು ಆಸ್ಪೆಕ್ಟ್ ಅನ್ನ ಪಾರ್ಷಿಯಲ್ ಆಗಿ ಇಂತಿಂತಾಗಿ ಇದು ಬಂದಿದೆ, ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಅದಷ್ಟನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ ಅನ್ನೋ ಅಗತ್ಯ ಬಂದಾಗ ಅದರ ಇದನ್ನ ಏನು ಲೋಪದೋಷಗಳಿದೆ ಅಂತ ಅದನ್ನ ಸರಿಪಡಿಸ್ಕೊಳ್ಳಿ ಅಂತೇಳಿ ಸೂಚನೆ ನೀಡಬಹುದು. ಅದಕ್ಕೆ 3320 ಅಂದ್ರೆ ಅದೊಂದು ಕೊಟ್ಟಿದ್ದಾರೆ. ಹಾಗೆ ನಿಯಮಗಳು ಏನ್ ಹೇಳತ್ತೆ, ನಿಯಮಗಳಲ್ಲಿ ನಾನು ನಿಯಮಗಳನ್ನ ಮತ್ತೆ ಉಲ್ಲೇಖ ಮಾಡ್ತೇನೆ, ಯಾಕೆಂದ್ರೆ ಅದು ನಮಗೆ ಮತ್ತೆ ಬೇಕಾಗತ್ತೆ. ಯಾಕೆ ಯಾವ್ಯಾವ್ದು ಹೇಗೆ ಅಂತೇಳಿ ಅಲ್ಲಿ ಲೆಕ್ಕ ಪರಿಶೋಧನಾ ನಿರ್ದೇಶಕನ ಅಧಿಕಾರಗಳು, ಕರ್ತವ್ಯಗಳು, ಅಂದ್ರೆ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಏನೇನ್ ಮಾಡಬೇಕು, ಏನೇನು ಅವ್ರ ಕರ್ತವ್ಯ ಇದೆ ಅನ್ನೋದನ್ನ ಹೇಳುತ್ತೆ ರೂಲು. ಅದನ್ನ ಡಿಸ್ಕಸ್ ಮಾಡೋಣ. ಮತ್ತೆ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಮಂಡಳಿ ಏನೇನ್ ಮಾಡ್ಬೇಕು, ಯಾವ್ದ್ಯಾವ್ದು ಶೆಡ್ಯೂಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಏನೇನು ವರದಿಗಳನ್ನ ತಯಾರಿ ಮಾಡಿರ್ಬೇಕು, ಅವುಗಳನ್ನ ಹೇಗ್ ಕೊಡ್ಬೇಕು ಅನ್ನೋದು ನಿಯಮಗಳಲ್ಲಿ ಹೇಳುತ್ತೆ. ನಿಯಮಗಳು ಅದರಲ್ಲಿ ಇರುತ್ತೆ. ಹಾಗೆ ಲೆಕ್ಕ ಪರಿಶೋಧಕರ ಅರ್ಹತೆ ಇರ್ಬೋದು, ಅನರ್ಹತೆ ಇರ್ಬೋದು, ಆಕಸ್ಮಿಕ ರಿಕ್ತತೆ ಇರ್ಬೋದು, ಅವರಿಗೆ ಲೆಕ್ಕ ಪರಿಶೋಧಕರಿಗೆ ನಿರ್ಬಂಧಗಳಿದಾವೆ, ಸಂಭಾವನೆ ಹೇಗೆ ನಿಗದಿಪಡಿಸೋದು ಇತ್ಯಾದಿಗಳ ಬಗ್ಗೆ ನಿಯಮಗಳಿದಾವೆ. ಆ ನಿಯಮಗಳ ಪ್ರಕಾರನೇ ನಾವು ನಡಿಬೇಕಾಗತ್ತೆ. ಯಾವ್ದ್ಯಾವ್ದು ದಾಖಲೆಗಳನ್ನ ಪರಿಶೋಧನೆ ಮಾಡಬೇಕು, ಯಾವ ವಿಧಾನದಲ್ಲಿ ಪರಿಶೋಧನೆ ಮಾಡಬೇಕು, ಅದ್ರ ಬಗ್ಗೆನೂ ನಿಯಮಗಳಿದ್ದಾವೆ. ನೀವು ಪ್ರಾಫಿಟ್ ಅನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಿಯಮ ಇದೆ. ಅದನ್ನು ಕೂಡ ನಾವು ನಿಯಮಗಳಲ್ಲಿ ನೋಡ್ತೀವಿ. ಮತ್ತೆ ಯಾವ್ಯಾವ ದಾಖಲೆಗಳನ್ನ ಒದಗಿಸ್ಬೇಕು, ಲೆಕ್ಕಪತ್ರಗಳನ್ನು ಒದಗಿಸ್ಬೇಕು, ಪುಸ್ತಕಗಳು ಯಾವ್ಯಾವ್ದನ್ನು ಒದಗಿಸ್ಬೇಕು, ಇದಿಷ್ಟ್ರ ಬಗ್ಗೆ ನಿಯಮ ಎಲಾಬರೇಟ್ ಆಗಿ ಹೇಳತ್ತೆ. ಅದನ್ನ ನಾವು ತಿಳ್ಕೊಳ್ಳೋಣ. ಸೊ ಕಾಯ್ದೆ, ನಿಯಮಗಳು. ಇನ್ನು ಉಪವಿಧಿಗಳು. ಉಪವಿಧಿಗಳಲ್ಲಿ ಕೂಡ ಇಂತಿಂತ ಉಪವಿಧಿಗಳಲ್ಲಿ ನಂಬರ್ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ನಿಮ್ಮ ಉಪವಿಧಿಯಲ್ಲಿ ನಂಬರ್ಗಳು ವ್ಯತ್ಯಾಸ ಆಗಿರ್ಬೋದು. ಆದರೆ ಉಪವಿಧಿಗಳಲ್ಲಿ ಇರಲೇಬೇಕಾದ ಅಂಶಗಳು ಯಾವ್ದ್ಯಾವ್ದಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ಒಂದು, ವಾರ್ಷಿಕ ಮಹಾಸಭೆಯಲ್ಲಿ ಸಹಕಾರಿ ಲೆಕ್ಕ ಪರಿಶೋಧನಾ ಇಲಾಖೆ ತಯಾರಿಸಿ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿರುವ ಲೆಕ್ಕ ಪರಿಶೋಧಕರನ್ನು ತನ್ನ ಲೆಕ್ಕ ಪರಿಶೋಧಕರನ್ನಾಗಿ ನೇಮಕ ಮಾಡತಕ್ಕದ್ದು, ಅದು ಉಪವಿಧಿಯಲ್ಲಿ ಇರಬೇಕು. ಅಂತವರೆಗೆ 7 ದಿನದ ಒಳಗಾಗಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ತಿಳಿಸ್ಬೇಕು ಅನ್ನೋದನ್ನು ನಾವು ಉಪವಿಧಿಯಲ್ಲಿ ತೋರಿಸ್ಕೊಂಡಿರ್ಬೇಕು. ಈ ರೀತಿ ಅಪಾಯಿಂಟ್ಮೆಂಟ್ ಆಗಿರುವಂತಹ ಲೆಕ್ಕ ಪರಿಶೋಧಕರು ಯಾವ ರೀತಿ ಲೆಕ್ಕ ಪರಿಶೋಧನೆ ಮಾಡಬೇಕು ಅನ್ನೋದನ್ನ ಉಪವಿಧಿಯಲ್ಲಿ ನಾವು ಅಳವಡಿಸ್ಕೊಂಡಿರ್ಬೇಕು. ಹಾಗೆ ಲೆಕ್ಕ ಪರಿಶೋಧನಾ ನಿರ್ದೇಶಕ ವರದಿಯನ್ನ ಯಾರ್ಯಾರಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಉಪವಿಧಿಯಲ್ಲಿ ನಾವು ಇದು ಮಾಡ್ಕೊಂಡಿರ್ತೀವಿ. ಸೊ ಉಪವಿಧಿಗಳಲ್ಲಿ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಅವನ ಅರ್ಹತೆಗಳು, ಅನರ್ಹತೆಗಳು ಮತ್ತು ಯಾವ ರೀತಿ ಅಪಾಯಿಂಟ್ ಮಾಡ್ಕೊಳ್ತೀವಿ ಅನ್ನೋದನ್ನ ಹೇಳಿರ್ತೀವಿ. ಅವನು ಯಾವ್ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಹೇಳಿರ್ತೀವಿ. ಆಮೇಲೆ ಆ ಮಾರ್ಗಸೂಚಿ ಪ್ರಕಾರ ಅವನ ಲೆಕ್ಕ ಪರಿಶೋಧನೆ ಮಾಡಿ ವರದಿ ಕೊಡ್ಬೇಕು ಅನ್ನೋದು ಹೇಳಿರ್ತೀವಿ. ಮತ್ತೆ ವರದಿ ಪ್ರತಿಯನ್ನು ಯಾರ್ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಹೇಳಿರ್ತೀವಿ. ಆಕ್ಟ್ ಕೂಡ ಹೇಳಿದೆ, ಹಾಗೆ ವರದಿಯಲ್ಲಿ ಕೂಡ ಹೇಳ್ತೀವಿ ನಾವು, ಉಪವಿಧಿಗಳಲ್ಲಿ ಕೂಡ. ಸೊ ಇದಿಷ್ಟನ್ನು ನಾವು ಗಣನೆಗೆ ತಗೊಂಡು ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡೋದು ಇರ್ಬೋದು, ಲೆಕ್ಕ ಪರಿಶೋಧನಾ ಪ್ರಕ್ರಿಯೆ ಇರೋದು ಮಾಡ್ಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಷಯಗಳಲ್ಲಿ ಪೀಠಿಕೆ ಲೆಕ್ಕ ಪರಿಶೋಧನೆ ಮತ್ತು ಸಹಕಾರ ಕಾಯ್ದೆ ಲೆಕ್ಕ ಪರಿಶೋಧನೆ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ವಿಚಾರ. ಈಗಾಗಲೇ ಸಮಯ ಸಾಕಷ್ಟು, ಸುಮಾರು 50 ನಿಮಿಷಗಳ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ಮುಂದಿನ ಅವಧಿಯಲ್ಲಿ ನಾನು ಉಳಿದಂತಹ ವಿಚಾರಗಳನ್ನ, ನೇಮಕಾತಿ ಇರ್ಬೋದು, ದಾಖಲಾತಿಗಳು, ನಿರ್ವಹಿಸಬೇಕಾದಂತ ವಿಚಾರಗಳು, ಲೆಕ್ಕ ಪರಿಶೋಧಕರಿಗೆ ಮಾಹಿತಿ ಪೂರೈಕೆ ಅಥವಾ ವರದಿ ಬಗ್ಗೆ ಹೇಗೆ ಕ್ರಮ ಬಿಡುವಂಥದ್ದು, ಅಪರಾಧಗಳು, ದಂಡಗಳು ಅಂದ್ರೆ ಏನು,
ಅವುಗಳ ಬಗ್ಗೆ ಅನುಪಾಲನಾ ವರದಿ ಸಲ್ಲಿಸುವ ಕ್ರಮಗಳ ಬಗ್ಗೆ ಹಂತ ಹಂತವಾಗಿ ಮುಂದಿನ ಸಂಚಿಕೆಯಲ್ಲಿ ಇದರಲ್ಲೆಲ್ಲ ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ಲಿಕ್ಕೆ ನಿಮ್ಮೆಲ್ಲರ ಅನುಮತಿ ಬಿಡ್ತೀನಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಶನಿವಾರ 7 ಗಂಟೆಗೆ ಸರಿಯಾಗಿ ಲೆಕ್ಕ ಪರಿಶೋಧನೆಯ ಪಾರ್ಟ್ 2 ಮುಂದುವರಿದ ಭಾಗ. ಎಲ್ಲರೂ ತಾವೇ ಹಾಜರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭರಾತ್ರಿ ಅಂತ ಹೇಳ್ತಾ ನನ್ನ ಈ ಅವಧಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಸಹಕಾರ.